ನಮಸ್ಕಾರ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಕೆಲವರು ಬೆಳಿಗ್ಗೆ ಎದ್ದ ಮೇಲೆ ಸೂರ್ಯನ ನೋಡಿದ್ರೆ ಸೂರ್ಯ ಎದ್ದ ಮೇಲೆ ನೋಡೋದು ಇವ್ರನ್ನ, ಅಂದ್ರೆ ನಮ್ಮ ಮನೆ ಮಹಾಲಕ್ಷ್ಮಿಯರನ್ನ. ಅಂತ ಮಹಾಲಕ್ಷ್ಮಿಯರನ್ನ ಸಂಭ್ರಮಿಸೋದೆ ಮನೆ ಮನೆ ಮಹಾಲಕ್ಷ್ಮಿ. ಕಿಚ್ಚಿಗೆ ಕಿತ್ತೂರು, ನಿಯತ್ತಿಗೆ ಸಂಗೊಳ್ಳಿ, ಚಳುವಳಿಗೆ ಗೋಕಾಕ್, ಸಕ್ಕರೆಗೆ ಹುಕ್ಕೇರಿ, ನಮ್ಮೆಲ್ಲರನ್ನ ಸಲಹೋ ತಾಯಿ ಎಲ್ಲವಳ್ಳ ಸವದತ್ತಿ. ಹೀಗೆ ಊರಿಗೊಂದು ವೈಶಿಷ್ಟ್ಯತೆ ಪ್ರಾಮುಖ್ಯತೆ ಇಲ್ಲಿ. ತಲೆ ತುಂಬಾ ಸೆರಗೊದ್ದು ಎದೆಯಲ್ಲಿ ಬದುಕಿನ ಕಿಚ್ಚಿಟ್ಟುಕೊಂಡ ಅಪ್ಪಟ ಕನ್ನಡತಿ ಇಲ್ಲಿದ್ದಾರೆ. ಗಡಿನಾಡ ಗಂಡೆದೆಯ ಉರಿಮೀಸೆ ಕನ್ನಡಿಗರು ಇಲ್ಲಿದ್ದಾರೆ. ಇದೇ ಮಣ್ಣಲ್ಲಿ ಇಂದಿನ ಮನೆ ಮನೆ ಮಹಾಲಕ್ಷ್ಮಿಯ ಸಂಭ್ರಮ. ಬದುಕಿಗಾಗಿ ಬೀಡ ಕಟ್ಟಿ, ಬದುಕಿಗಾಗಿ ಟೈಲರಿಂಗ್ ಚಕ್ರ ತಿರುಗಿಸಿ, ಗಂಡ ಮನೆ ಮಕ್ಕಳಿಗಾಗಿ ತನ್ನನ್ನೇ ಅರ್ಪಿಸಿಕೊಂಡಿರುವ ಸುಮಾ ನಮ್ಮ ಇಂದಿನ ಮಹಾಲಕ್ಷ್ಮಿ. ಬನ್ನಿ ಇವರ ಬದುಕಿನ ಪುಟಗಳನ್ನ ತಿರುವಿ ಹಾಕೋಣ. ನನ್ನ ಹೆಸರು ಸುಮಾ ಅಂತ. ನನ್ನ ತವ್ರ ಮನೆ ತುರುಮರಿ, ಗಂಡನ ಮನೆ ದಡವಾಡ. ನಮ್ಮ ಯಜಮಾನ್ರ ಡ್ಯೂಟಿಗೆ ಹೋದಾಗ ನಮ್ಮ ಮಕ್ಕಳು ನೋಡುದು, ಅತ್ತೆಯವ್ರು ನೋಡುದು, ಅಂಗಡಿ ನೋಡುದು, ಟೈಲರಿಂಗ್ ಮಾಡೋದು ಎಲ್ಲ ಜವಾಬ್ದಾರಿ ನಾನು ಮಾಡ್ದೆ. ನನ್ನ ಹೆಸರು ಈರಪ್ಪ ಅಂತ. ನಮ್ಮ ಮಿಸ್ಸಸ್ ಅವರು ನಾನು ಡ್ಯೂಟಿ ಹೋಗೋ ಟೈಮಲ್ಲಿ ನಾವು ಬೆಳಗ್ಗೆ ಎದ್ದು ನನ್ನ 3 ಮಕ್ಕಳಿಗೆ ಸ್ಕೂಲಿಗೆ ಕಳಿಸಿ ಮನೆ ಕೆಲಸ ಮಾಡಿ, ಮತ್ತು ಒಂದು ಅಂಗಡಿ ಇದೆ ಸರ್ ನಮ್ಮದು. ಮನೆ ಕೆಲಸ ಮಾಡಿಕೊಂಡು ಅಂಗಡಿಯಲ್ಲಿ ಹೋಗಿ ಅಂಗಡಿ ಕೆಲಸ ಮಾಡಿಕೊಂಡು ಇಷ್ಟೆಲ್ಲ ಕೆಲಸ ಮಾಡ್ತಾರೆ. ನನ್ನ ಹೆಸರು ದೀಪಿಕಾ. ನಮ್ಮ ಮಮ್ಮಿ ಅಂದರೆ ನಮಗೆ ತುಂಬ ಇಷ್ಟ. ನಮ್ಮ ಮಮ್ಮಿ ನಮ್ಮ ಹೋಮ್ವರ್ಕಲ್ಲಿ ಹೆಲ್ಪ್ ಮಾಡ್ತಾರೆ, ಮತ್ತು ಕೆಲಸದಲ್ಲೂ ಹೆಲ್ಪ್ ಮಾಡ್ತಾರೆ. ನೀರು ತರೋದಿದ್ರೆ ನಾನು ನೀರು ತಂದು ಹೆಲ್ಪ್ ಮಾಡ್ತೀನಿ. ನಮ್ಮದೊಂದು ಅಂಗಡಿ ಇದೆ, ಅದರಲ್ಲಿ ಟೈಲರಿಂಗ್ ಮಾಡ್ತಾ ಮನೆ ಕೆಲಸನೂ ಮಾಡ್ತಾರೆ. ನಾವು ಸ್ಕೂಲ್ ಹೋದಾಗ ಅಂಗಡಿನ ಅವರೇ ನೋಡ್ಕೋತಾರೆ. ನಮ್ಮ ಅಮ್ಮನೂ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಮತ್ತು ನಮ್ಮ ತಾಯಿಯವ್ರಿಗೆ ಸರಿಯಾಗಿ ನೋಡಿಕೊಂಡು ಅವ್ರಿಗೆ ಊಟ ಗೀಟ ಎಲ್ಲ ಕೊಟ್ಟು, ಮತ್ತು ಸಾಯಂಕಾಲ ಸ್ಕೂಲಿಂದ ನನ್ನ ಮಕ್ಕಳು ಬಂದ ತಕ್ಷಣ ಅವ್ರಿಗೆ ಹೋಮ್ವರ್ಕ್ ಎಲ್ಲ ಮಾಡಿಸಿ, ಈ ರೀತಿ ಎಲ್ಲ ಮನೆ ಕೆಲಸ ನಿಭಾಯಿಸ್ಕೊಂಡು ಹೋಗ್ತಾರೆ. ಅವರೇ ನಮ್ಮ ಮನೆಗೆ ಮಹಾಲಕ್ಷ್ಮಿ ಇದ್ದಾಗಿ. ಜೀವನದ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನನಗಿದೆ, ನಿಮಗೂ ಇದೆಯಾ? ಇನ್ಯಾಕ್ ತಡ, ಹೋಗೋಣ ಬನ್ನಿ, ಬರ್ರಿ ಹೋಗೋಣ. ನಮಸ್ತೆ, ಎಲ್ಲರೂ ಚೆನ್ನಾಗಿದ್ದೀರಾ? ಆರಾಮ? ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು. ಅವ ಚೆನ್ನಾಗಿದ್ದೀರಿ? ಈಗ ನಿಮ್ ಬಗ್ಗೆ ನನಗೆ ಗೊತ್ತಾಗೋಯ್ತು, ಸುಮಾ ಅಂತ. ಈಗ ಪರಿಚಯದ ಇಂಟ್ರೊಡಕ್ಷನ್ ಮಾಡಿಸ್ಕೊಡ್ತೀರಾ ನನಗೆ? ಇವ್ರು ನನ್ನ ಯಜಮಾನ್ರು ಮೇಡಮ್. ನಿಮ್ಮ ಯಜಮಾನ್ರು? ನಮಸ್ತೆ. ಪ್ರೀತಿ ನೋಡಿ ಯಜಮಾನ್ರ ಮೇಲೆ ಫಸ್ಟ್ ಯಜಮಾನ್ರ ಕಡೆನೆ ಕಣ್ಣೋಯ್ತು. ಇವ್ರು ನಮ್ಮ ಅತ್ತೆಯವ್ರು ಮೇಡಮ್. ನಮಸ್ತೆ ಮಾ. ಹ್ಞೂನ್ರಿ, ಆರಾಮ್. ಇನ್ನು ನಮ್ಮ ದೊಡ್ಡ ಮಗಳು ಇದೆ. ನಿಮ್ ದೊಡ್ಡ ಮಗಳ? ಎಷ್ಟು ಲಕ್ಷಣ ಮಗ ರೆಡಿ ಆಗಿದ್ದಾಳೆ ಇವಳು, ಸೂಪರ್. ಚಿಕ್ಕ ಮಗ ಮೇಡಮ್. ನಮಸ್ತೆ. ಒಬ್ಳು ಟ್ರೆಡಿಷನಲ್, ಒಬ್ಳು ಮಾಡರ್ನ್ ಅಪ್ಪ. ನನ್ನ ಮುದ್ದಿನ ಮಗ ಮೇಡಮ್. ಯಾಕೆ ಮುದ್ದಿನ ಮಗ? ಆಮೇಲೆ ವಿಚಾರಿಸ್ಕೊಳ್ಳೋಣ ಅಂತಾರಿ ಒಳಗೋದ್ಮೇಲೆ. ಹಾ, ಇವ್ರು ನಮ್ಮ ತಂಗಿ ಮೇಡಮ್. ನಿಮ್ ತಂಗಿ ಸ್ವಂತ ತಂಗಿನ? ತಂಗಿ ಮೇಡಮ್. ನಮ್ಮ ಅಕ್ಕ, ನಮ್ಮ ಚಿಕ್ಕಮ್ಮ, ನಮ್ಮ ತಂಗಿ ಮಗು, ಇದು ನಮ್ಮ ತಮ್ಮನ ಮಗು. ಸೊ ಫ್ಯಾಮಿಲಿ ಪರಿಚಯ ಮಾಡಿಸ್ಕೊಟ್ರಿ ನನಗೆ. ಈಗ ಒಳಗೋಗಿ ಮನೆ ಪರಿಚಯ ಮಾಡಿಸ್ಕೊಳ್ಳೋಣ, ಓಕೆನಾ? ತೋರಿಸ್ತೀರಾ ಮನೆನ ನಂಗೆ? ನಡೀರಿ ಮತ್ತೆ. ಇದು ಹಾಲಾ? ಇದ್ಯಾರ್ದು ಇದು? ಮಾಸ್ಟರ್ ಬೆಡ್ ನಮ್ದ ಮೇಡಮ್. ನಿಮ್ದ? ಓಕೆ. ಟ್ರಂಕು, ಹಳೆ ಕಾಲದ ಟ್ರಂಕು, ತಪ್ಪಲೆಗಳು. ನಮ್ಮ ಅಜ್ಜಿದ್ ಮೇಡಮ್. ನಿಮ್ಮ ಅಜ್ಜಿ ಅವ್ರದಾ? ಚೆನ್ನಾಗಿ ಇಟ್ಕೊಂಡಿದ್ದೀರಿ ಇನ್ನೂ ಜೋಪಾನವಾಗಿ. ಇದು ನಿಮ್ಮದು ಕಳಶ? ಹೌದಾ?
ಇದು ಕಿಚನಾ? ಹಾ ಮೇಡಮ್. ಕಿಚನ್ ಡಿಪಾರ್ಟ್ಮೆಂಟ್ ಬಂದಿದೀವಿ ಈಗ. ಏನೋ ನಡೀತಾ ಇದೆ ಜೋರಾಗಿ ದೊಡ್ಡ ದೊಡ್ಡ ಕಪ್ಪೆಯಲ್ಲಿ ಜ್ಯೂಸಾ? ನಮ್ಗೋಸ್ಕರ ಜ್ಯೂಸ್ ರೆಡಿ ಮಾಡಿ ಇಟ್ಟಿದ್ದೀರಾ? ವೆರಿ ಗುಡ್. ಓ ಏನ್ರಿ ಇದು? ಸಂಡಿಗೆ ಹಪ್ಪಳ ಸಂಡಿಗೆ ಯಾರು ಮಾಡೋದು? ಮನೇಲೆ ಮಾಡ್ತೀರಾ? ಹಪ್ಪಳ ಸಂಡಿಗೆ ಮನೇಲೆ ಮಾಡ್ತೀರಾ? ಹೌದಾ? ಈಗ ನಾವೆಲ್ಲರೂ ಕೂತ್ಕೊಂಡು ಮಾತಾಡೋಣ. ಸುಮಾ ಅವ್ರೆ, ಬಹಳ ಖುಷಿ ಆಯ್ತು ನಿಮ್ಮೆಲ್ಲರನ್ನು ಮೀಟ್ ಮಾಡಿ. ಆದ್ರೆ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ, ಇವ್ರು ಯಜಮಾನ್ರಿದಾರಲ್ಲ ವೀರಪ್ಪ ಅವರು, ಈರಪ್ಪ ಅವರು ವಿಶೇಷ ಏನಪ್ಪಾ ಅಂದ್ರೆ ಸುಮ್ನೆ ಮಾತಾಡಿದ್ರೆ ಸಾಕು ನಗ್ತಾ ಇರ್ತಾರೆ. ಸರ್ ಹೆಂಗ್ ಸರ್ ಇಷ್ಟೊಂದು ನಗ್ತೀರಿ ನೀವು? ಯೂಶಲಿ ಯಾವ ಮನೆಗೆ ಹೋದ್ರು ಮಹಾಲಕ್ಷ್ಮಿ ಅವರ ಗಂಡ ಆದ್ರೆ ಅವರು. ಬಟ್ ನೀವೇನ್ರಿ ಸರ್ ಇಷ್ಟೊಂದ್ ನಗ್ತೀರಿ? ಇಲ್ಲ ಮೇಡಮ್, ತಮಗೆ ನೋಡಿ ಖುಷಿ ಆಗಿದೆ ಅಲ್ಲ. ಅಯ್ಯೋ ಸೋ ಸ್ವೀಟ್ ಆಫ್ ಯು. ಬಟ್ ಹೆಂಡತಿ ಭಾಳ ಚಲೋ ನೋಡ್ಕೋತಾರೆ ಅನ್ಸುತ್ತಲ್ಲ? ಚೆನ್ನಾಗಿ ನೋಡ್ಕೋತಾರೆ. ಚೆನ್ನಾಗಿ ನೋಡ್ಕೊಳ್ತಾರೆ, ಅದಕ್ಕೆ ಇಷ್ಟು ಖುಷಿಯಾಗಿದ್ದೀರಿ ಜೀವನದಲ್ಲಿ. ಮಹಾಲಕ್ಷ್ಮಿ ಅವರೇ, ಯಜಮಾನ್ರು ಮೊದ್ಲಿಂದನೂ ಪರಿಚಯನ, ಸಂಬಂಧಿಕರ ಅಥವಾ ಮದ್ವೆಯಾಗಿ ಹೊಸದಾಗಿ ಬಂದಿದ್ದ ಈ ಮನೆಗೆ? ಮದುವೆ ಹೊಸದಾಗಿ ಬಂದದ್ ಮೇಡಮ್. ಹೊಸದಾಗಿ ಬಂದಿದ್ದು. ಸೊ ಯಜಮಾನ್ರು ನಿಮ್ಮನ್ನ ನೋಡಕ್ ಬಂದಿದ್ದು ಯಾವಾಗ? 17 ವರ್ಷದ ಹಿಂದೆ ಮೇಡಮ್. 17 ವರ್ಷದ ಹಿಂದೆ? 17 ವರ್ಷ ಆಯ್ತಾ ನಿಮ್ ಮದ್ವೆ ಆಗಿ? ಓಕೆ. ಸೊ ಫಸ್ಟ್ ಟೈಮ್ ಯಜಮಾನ್ರನ್ನ ನೋಡಿದಾಗ ಏನ್ ಅನ್ನಿಸ್ತು ನಿಮ್ಗೆ? ಏನ್ ಕಾಮನ್ ಆಗಿ ನೋಡಕ್ ಬರ್ತಿದ್ರು ಮೇಡಮ್. ಇವ್ರು ಬಂದಿದ್ರು ಆತರ ಮನೆಯವ್ರು. ಏನ್ ಸ್ಪೆಷಲ್ ಅನ್ಸ್ಲಿಲ್ವಾ ಈರಪ್ಪ ಅವ್ರನ್ನ ನೋಡ್ದಾಗ ನಿಮ್ಗೆ? ನನಗೆ ಸ್ಪೆಷಲ್ ಅನ್ಸ್ತಾ ಇದೆ ನೋಡಿದ ತಕ್ಷಣ. ಮೋಸ್ಟ್ಲಿ ಅವಾಗ ಹಿಂಗಿದ್ರೇನೋ ಈರಪ್ಪ ಅವರು? ಹಂಗಿದ್ರ? ಅವಾಗ್ಲೂ ನಗ್ನಗ್ತಾ ಇದ್ರ? ಬಂದ ತಕ್ಷಣ ಟೀ ಕಾಫಿ ಏನಾದ್ರು ಕೊಟ್ರ ಯಜಮಾನ್ರಿಗೆ? ಅವಾಗ ಏನು ಅಂದ್ರ? ಇಲ್ಲ ಮೇಡಮ್, ನಾನ್ ಮಾತಾಡೋದಿಲ್ಲ ಮೇಡಮ್. ಮಾತಾಡ್ಲಿಲ್ಲ? ಟೀ ಕೊಟ್ರಿ ಹೋದ್ರಿ? ತಿನ್ನಕೇನ್ ಕೊಟ್ರಿ? ತಿನ್ನಕ್ ನಮ್ಮ ಮನೆಯವ್ರು ನಾಷ್ಟ ಮಾಡ್ಕೊಟ್ಟಿದ್ರು. ನಾಷ್ಟ ಮಾಡ್ಕೊಟ್ರಿ? ನಿಮ್ ಮನೆಯವ್ರು ಮಾಡ್ಕೊಟ್ಟಿದ್ರು. ಸೊ ಆಮೇಲೆ ಯಜಮಾನ್ರು ಫಸ್ಟ್ ನೀವು ಹೆಂಡತಿನ ನೋಡಿದಾಗ ಏನನ್ಸ್ತ್ರಿ? ಚೆನ್ನಾಗಿದ್ದಾಳೆ ಮೇಡಮ್, ಪರವಾಗಿಲ್ಲ. ನೋಡ್ದ ಚೆನ್ನಾಗಿದ್ದಾಳೆ ಅಂದ್ಬಿಟ್ಟು ಪರವಾಗಿಲ್ಲ, ನನ್ನಷ್ಟು ಚೆನ್ನಾಗಿಲ್ಲ ಆದ್ರೆ ಚೆನ್ನಾಗಿದ್ದಾಳೆ, ಪರವಾಗಿಲ್ಲ. ಆಮೇಲೆ ಮನೆಯವ್ರ ಹತ್ರ ಹೇಳಿದ್ರ? ಆ ಮನೆಯವ್ರು ನಮ್ಮ ತಾಯಿಯವ್ರು ಬಂದಿದ್ರು ಮೇಡಮ್ ಜೊತೆಗೆ. ನಮ್ಮ ಅಜ್ಜಿ ಒಬ್ರು ಇದ್ರು, ಅವ್ರು ತೀರ್ಕೊಂಡಾರ ಇವಾಗ. ಅವ್ರು ಬಂದಿದ್ರು. ನಾನು ಹೇಳಿದೆ ಚೆನ್ನಾಗಿದ್ದಾಳೆ, ಮದುವೆ ಆಗ್ತೀನಿ ಅಂತ ಹೇಳಿದೆ. ಅರ್ಜೆಂಟ್ ಆಗಿ ಮದುವೆ ಆಗ್ಬಿಡ್ಬೇಕು ಇವಾಗ, ಚೆನ್ನಾಗಿದ್ದಾರೆ ಅಂತ ಫಿಕ್ಸ್ ಆದ್ರಿ. ನಿಮ್ಗೆ ಏನ್ ಅನ್ನಿಸ್ತು ಮೇಡಮ್? ನಮ್ಮ ಮನೆಯವ್ರು ನೋಡಿ, ಅವ್ರು ಯಾರಿಗೆ ಕೊಡ್ತಾರಲ್ಲ ಹಳ್ಳಿ ಒಳಗೆ ಯಾರನ್ನ ಇದನ್ ಮಾಡ್ತಾರಲ್ಲ ಅವ್ರಿಗೆ ಮದುವೆ ಆಗುದು ಮೇಡಮ್. ನಮ್ಮ ಮನೆಯವ್ರು ಒಪ್ಕೊಂಡ್ರ, ಮನೆಯವ್ರು ಒಪ್ಕೊಂಡ್ರ, ನೀವು ಒಪ್ಕೊಂಡ್ರಿ. ಸೊ ಬಂದ ತಕ್ಷಣ ನಿಮ್ಗೆ ಅಡಿಗೆ ಎಲ್ಲ ಬರ್ತಿತ್ತ? ಇಲ್ಲ ಮೇಡಮ್, ನಮ್ಮ ಅಂಟಿಯವ್ರ ಕಲ್ಸ. ಆಂಟಿ ನಮ್ಮ ಮನೆಯವರ ನಮ್ಮ ಸಿಸ್ಟರ್ ಮೇಡಮ್. ನಿಮ್ ಸ್ವಂತ ತಂಗಿ? ಅವ್ರು ಕಲ್ಸಿದ? ಕೆಲಸ ಮಾಡಕ್ ಬರ್ತಿರಲ್ಲ ಮೇಡಮ್, ಅಡಿಗೆ ಮಾಡಕ್ ಬರ್ತಿರಲ್ಲ. ಹೊಸದಾಗಿ ಬಂದ ಭಯ ಅಲ್ಲ ಮೇಡಮ್, ಅತ್ತೆ ಮನೆ ಅಂದ್ರೆ ಭಯ ಇರ್ಲೇಬೇಕಲ್ಲ. ನೀವು ಭಯ ಇಟ್ಟಿದ್ರ? ನಾನು ಯಾರೇ ಅಲ್ಲ, ನಾನು ಡಾಬಾದಲ್ಲಿ ಊಟ ಮಾಡಿ ನನಗೆ ಚೆನ್ನಾಗಿ ಬೇಕು ಯಾವ್ದು ಊಟ. ಡಾಬಾದಲ್ಲಿ ತಿಂದವನಲ್ಲ, ಇವಳಿಗೆ ಅಡಿಗೆ ಚೆನ್ನಾಗಿ ಬರ್ತಿದ್ದಲ್ಲ. ಡಾಬಾದಲ್ಲಿ ಊಟ ಮಾಡಿದವನಲ್ಲ, ನಾನು ಚೆನ್ನಾಗಿ ಬೇಕು ಅಡಿಗೆ ಎಲ್ಲ. ಇವಳಿಗೆ ನಾನು ಸ್ವಲ್ಪ ಬೈತಾ ಇದ್ದೆ. ಹೆಂಗ್ ಬೈತಾ ಇದ್ರಿ? ನಿನ್ಗೆ ಅಡಿಗೆನೆ ಮಾಡಕ್ ಬರಲ್ಲ, ಚೆನ್ನಾಗಿ ಮಾಡಲ್ಲ. ನಮ್ಮೂರ್ ಕಡೆ ಇದನ್ ಬೈಯೋದನ್ನಲ್ಲ ಸರ್, ನಿನ್ಗೆ ಅಡ್ಗೆನೆ ಮಾಡಕ್ ಬರಲ್ಲ, ನೀನ್ ಚೆನ್ನಾಗ್ ಮಾಡಲ್ಲ, ಹಂಗೆ ಬೈತಾ ಇದ್ದಿದ್ದ ನೀವು. ಸೊ ಮಹಾಲಕ್ಷ್ಮಿ ಸುಮಾ ಅವರೇ, ನೀವ್ ಹೇಳಿ, ನೀವ್ ಏನೇನೆಲ್ಲ ಕೆಲಸ ಮಾಡ್ತೀರಿ? ಮನೆ ಕೆಲಸ ಮಾಡ್ತೀವಿ ಮೇಡಮ್, ಬ್ಲೌಸ್ ಹೊಲಿತೀನಿ. ಸೊ ಟೇಲರಿಂಗ್ ಮಾಡ್ತೀರಿ? ಕೊನೆಗೆ ಬೀಡಾ ಅಂಗಡಿನೂ ಇಟ್ಟಿದ್ದೀರಿ ಅಲ್ವಾ? ಸೊ ಈ ಬೀಡಾ ಅಂಗಡಿ ಇಡ್ಬೇಕು ಅಂತ ಯಾಕೆ ಅನ್ನಿಸ್ತು ನಿಮ್ಗೆ? ಕೊರೋನಾ ಬಂದಿತ್ತಲ್ಲ ಮೇಡಮ್, ನಮ್ಮ ಮನೆಯವ್ರ KSRTC ಒಳಗಿದ್ರಲ್ಲ, ಪೇಮೆಂಟ್ ಕೊಡ್ದ ಆ ಕಡೆ ಈ ಕಡೆ ಅಂದ್ರೆ ಅಥವಾ ನಮಗೂ ಒಂದು ಕೊರೋನಾ ಟೈಮಲ್ಲಿ ನಮ್ಮ ಸಂಸ್ಥೆಯಿಂದ ನಮ್ಗೆ ಸ್ಯಾಲರಿ ಸರಿಯಾಗಿ ಸಿಗ್ಲಿಲ್ಲ ಮೇಡಮ್. ಹಿಂದೆ ಕೊಟ್ರು, ಆದ್ರೆ ಬಟ್ ಹಿಂದೆ ಮುಂದೆ ಆಯ್ತು. ಬಟ್ ನೀವು ಬಸ್ ಓಡಿಸ್ತೀರಿ? ಹೌದು, KSRTC ಇಲ್ಲಿ ಬೈಲಹೊಂಗಲ ಡಿಪೋದಲ್ಲಿ ಡ್ರೈವರ್ ಇದ್ದಾರೆ. ಸರ್ ಬಸ್ ಡ್ರೈವರ್ಗಳು, ಈ ಲಾರಿ ಡ್ರೈವರ್ಗಳು ಅದ್ ಹೆಂಗ್ ಗಾಡಿ ಓಡಿಸ್ತಿರೋ ಭಗವಂತಂಗೆ ಗೊತ್ತು. ಅಷ್ಟ ಸಣ್ಣ ಜಾಗದಲ್ಲಿ ಆ ಧೈರ್ಯ ಬೇಕಲ್ಲ ಸರ್ ಅದಕ್ಕೆ? ಡ್ರೈವರ್ ಮೇನ್ ಧೈರ್ಯ ಬೇಕು ಅಲ್ವಾ ಸರ್? ಹೆಂಗ್ ಸರ್ ಅಷ್ಟೊಂದು ಧೈರ್ಯ ಬರುತ್ತೆ ನಿಮ್ಗೆ? ದೇವ್ರು ಕೊಟ್ಟದ್ದು ಮೇಡಮ್. ಮೊದ್ಲಿಂದ ಇಂಟ್ರೆಸ್ಟ್ ಇತ್ತ ಡ್ರೈವಿಂಗ್? ಡ್ರೈವಿಂಗ್ ಅಂದ್ರೆ ನನಗೆ ಭಾರಿ ಇಂಟ್ರೆಸ್ಟ್. ಹೆಂಗ್ ಬಂದ್ರಿ ಈ ಫೀಲ್ಡ್ ಗೆ ನೀವು? ನಾನು 10th ಓದಬೇಕಾದ್ರೆ ನನಗೆ ಮೈಂಡ್ ಅಲ್ಲಿ, ನನ್ನ ತಲೆಯಲ್ಲಿ ಡ್ರೈವಿಂಗ್ ಮಾಡ್ಬೇಕು ಅನ್ನೋದು ಒಂದು ಇತ್ತು ಮೇಡಮ್. ಆ ನಂತರ ನಾನು 2-3 ವರ್ಷ ಕ್ಲೀನರ್ ಅಂತ ಲಾರಿಯಲ್ಲಿ ಹೋದೆ. ಹೌದಾ? ಲಾರಿ ಅಂದ್ರೆ ಯಾವ್ಯಾವ್ದು ಇದಕ್ಕೆ ಹೋಗ್ತಾ ಇರ್ತೀರಲ್ಲ? ಡ್ರೈವಿಂಗ್ ಕಲಿಬೇಕಾದ್ರೆ ತುಂಬಾ ಕಷ್ಟಪಟ್ಟಿದ್ದೀನಿ ಮೇಡಮ್. 1 ಪಸ್ 2 ಪಸ್ ಬಿದ್ದಿದ್ದೀನಿ. ಮತ್ತೆ ಬೇರೆ ಬೇರೆ ಸ್ಟೇಟ್ ಗೆಲ್ಲ ಹೋಗ್ಬೇಕು? ಎಲ್ಲ ಕಡೆ ಮೇಡಮ್. ನಾನು ದಿಲ್ಲಿ ಹೋಗಿದ್ದೀನಿ, ಪಾಂಡಿಚೇರಿ ಹೋಗಿದ್ದೀನಿ, ಕಲ್ಕತ್ತಾ ಅಂದ್ಬಿಟ್ಟು ಎಲ್ಲ ಕಡೆಗೆ ಅಡ್ಡಾಡಿದ್ದೀನಿ. ಆದ್ರೆ ಕ್ಲೀನರ್ ಇದ್ದಲ್ಲ, ಲಾರಿ ಡ್ರೈವರ್ ಆಗಿ ಹೋಗಿದ್ದೀನಿ. ಬಟ್ ಯಾವತ್ತು ಅನ್ಸ್ಲಿಲ್ವಾ ಸಾಕು ಡ್ರೈವರ್ ಕೆಲಸ? ಇಲ್ಲ 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 ಮೇಡಮ್,
ಆ ರೀತಿ ಏನು ಅನಿಸಿಲ್ಲ. ಶ್ರದ್ಧೆಯಿಂದ ನಾನು ಓಡಿಸಿದ್ದೀನಿ. ಇವಾಗ ಲಾರಿ ಇದು ಬಸ್ ಡ್ರೈವರ್ ಆದ್ರಿಂದ ಚೆನ್ನಾಗಿದೆ. ಸೊ ಇವರು ಲಾರಿ ಡ್ರೈವ್ ಮಾಡಕ್ಕೆಲ್ಲ ಹೋಗುವಾಗ ಕೆಲವು ಸಲ ಅಟ್ಲಿಸ್ಟ್ ಎಷ್ಟು ದಿನ ಹೋಗ್ತಿದ್ರಿ ಸರ್? ಜಾಸ್ತಿ ಅಂದ್ರೆ ನಾನು ಒಂದೂವರೆ ತಿಂಗಳು 1 ತಿಂಗಳ ಮಿನಿಮಮ್ ಹೋಗ್ತಿದ್ದೆ. ಸೊ ಮದ್ವೆ ಆದ್ಮೇಲೆ ಈ ತರ 1.5 ತಿಂಗಳು 1 ತಿಂಗಳೆಲ್ಲ ಹೋದಾಗ ನಿಮಗ್ ಬೇಜಾರಾಗ್ತಿರ್ಲಿಲ್ವಾ? ಮತ್ತೆ ಅವರು ನಮ್ಮ ಅಜ್ಜಿಯವರು ಇದ್ರಲ್ಲಿ ಮೇಡಮ್, ಹೋಗ್ಲೇಬೇಕಲ್ಲ. ಸೋ ಸ್ವೀಟ್. ಬಟ್ ಅತ್ತೆ ಅಜ್ಜಿ ಇರ್ತಾ ಇದ್ರು, ಚೆನ್ನಾಗಿ ಟೈಮ್ ಪಾಸ್ ಆಗ್ತಿತ್ತು. ಬಟ್ ಫೋನ್ ಎಲ್ಲ ಮಾಡ್ತಾ ಇದ್ರ? ಅವಾಗೆಲ್ಲ ಮೇಡಮ್ ಮೊಬೈಲ್ ಇವಾಗ ಜಾಸ್ತಿ ಬಂದಿದೆ. ಅವಾಗೆಲ್ಲ ಲ್ಯಾಂಡ್ಲೈನ್ ಇದೆ, ಯಾರ್ದಾರ ಮನೆಗೆ ಫೋನ್ ಮಾಡ್ಬೇಕು. ಅದೇ ಆ ಟೈಮಿಗೆ ಅವಾಗ ಅವ್ರು ಒಮ್ಮೆ ಕರೀತಾರೆ ಮೇಡಮ್, ಒಮ್ಮೆ ಕರೆಯಲ್ಲ, ಪ್ರಾಬ್ಲಮ್ ಆಗುತ್ತೆ. ಸೊ ಕೊರೋನಾ ಟೈಮಲ್ಲಿ ನಿಮ್ಗೆ ಯಾವ್ಯಾವ ತರ ಅಂದ್ರೆ ತೊಂದರೆಗಳಾಯ್ತು? ಕೊರೋನಾ ಟೈಮಲ್ಲಿ ಮೇಡಮ್ ನಮಗೆ ತೊಂದರೆ ಆಗ್ಲಿಲ್ಲ, ಆದ್ರೆ ಸಂಸ್ಥೆ ಅವರು ಸರಿಯಾಗಿ ಸ್ಯಾಲರಿ ಕೊಡ್ತಿರ್ಲಿಲ್ಲ. ಆ ಟೈಮಲ್ಲಿ ನಮ್ಮ ಮಿಸಸ್ ಅವರು ಇಲ್ಲ ರೀ ಮತ್ತೆ ಹಿಂಗಾದ್ರೆ ಇದು ಸರಿಯಾಗಲ್ಲ, ಒಂದ್ ಅಂಗಡಿ ಬೀಡ ಅಂಗಡಿ. ಓ ಅಂತ ನಿಮ್ಮ ಐಡಿಯಾನ ಸುಮ್ಮ ಅವ್ರೆ? ಯಾಕ ಐಡಿಯಾ ಬಂತು ನಿಮ್ಗೆ? ಬೀಡ ತರ ಕೊರೋನಾ ಕಡಿಮೆ ಆಗ್ಲಿಲ್ಲ ಅಂದ್ರೆ ಮೇಡಮ್ ಅವ್ರ ಪಗಾರ ಕೊಡಂಗಿಲ್ಲ, ನಮ್ ಜೀವನ ನಡೆಯಂಗಿಲ್ಲ, ಮನೆ ನಡಿಬೇಕು. ಹಾ ಮೇಡಮ್, 3 ಜನ ಮಕ್ಕಳು, 3 ಜನ ಎಲ್ಲ ನೋಡ್ಕೋಬೇಕು. ಈಗ ಮನೆ ಹೆಣ್ಮಗಳು ಅಂದ್ರೆ ಅವ್ರ ದಿನಚರಿ ಹೆಂಗಿರುತ್ತೆ ಅಂದ್ರೆ ಯಾವಾಗ್ಲೂ ಫುಲ್ ಬಿಸಿನೇ, ಒಂದಲ್ಲ ಒಂದ್ ಕೆಲ್ಸ. ಅದ್ರಲ್ಲಿ ಇವ್ರ ಅಂಗಡಿ ನೋಡ್ಕೊಂಡು ಟೇಲರಿಂಗ್ ಮಾಡ್ಕೊಂಡು, ಸೊ ನಿಮ್ಮ ದಿನ ಎಷ್ಟೊತ್ತಿಗೆ ಶುರು ಆಗುತ್ತೆ, ಹೇಗಿರುತ್ತೆ? ಬೆಳಿಗ್ಗೆ 7 ಗಂಟೆಯಿಂದ ಚಾಲು ಆಗ್ತದೆ ಮೇಡಮ್. 7 ಗಂಟೆಗೆ ಶುರು ಆಗುತ್ತೆ, ರಾತ್ರಿ 10-11 ಗಂಟೆ 6 ಗಂಟೆಗೆ ಹೇಳ್ತಾರೆ, 7 ಗಂಟೆಗೆ ಹೇಳ್ತಾರೆ. ಮಕ್ಕಳು ಸ್ಕೂಲ್ ಕಳಿಸ್ಬೇಕು, ಅದ್ರಲ್ಲಿ ಆ ಕಡೆ ನಾನು ಡ್ಯೂಟಿ ಹೋಗ್ತೇನೆ ಮೇಡಮ್. ಇವ್ರು ಮತ್ತೆ ಅಂಗಡಿ ನೋಡ್ಕೋಬೇಕು, ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕು. ಗ್ರೇಟ್ ಅಲ್ವಾ ಸರ್ ಮನೆ ಹೆಣ್ಮಕ್ಳು? ನಾನು ಸ್ಯಾಲರಿ ಮಾತ್ರ ತಂದು ಕೊಡ್ತೇನೆ, ಆದ್ರೆ ಇವರು ಮೇಂಟೈನ್ ಮಾಡೋದು ಅವರೇ ಮೇಡಮ್. ಕರೆಕ್ಟ್. ಸೊ ಅತ್ಯಮ್ಮ, ನಿಮ್ಮ ಮಹಾಲಕ್ಷ್ಮಿ ಅಂದ್ರೆ ನಿಮ್ ಸೊಸೆ ಸುಮಾ ಅವ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಏನ್ರಿ ಚಂದಾಗಿ ನೋಡ್ಕೋತಾಳ್ರಿ. 6 ಜನ ರೀ ನಾವು, ಮಗಳು 2 ಗಂಡ್ ಮಕ್ಳು ಅದಾವ್ರಿ. ಅವ್ರ ಗಂಡ ಹಿಂತೀರಿ 10 ಜನ ನೋಡ್ರಿ ನಾವು. 10 ಜನ? ನಮ್ಮ ಸಿಸ್ಟರ್ 2 ಗಂಡು ಮಕ್ಕಳು ಇದ್ದಾರೆ. ಅವ್ರ ಹಸ್ಬೆಂಡ್ KSRTC ಅಲ್ಲಿ ಡ್ರೈವರ್ ಇದ್ದಾರೆ. ಹೌದಾ? ಓಕೆ. ನನ್ಕಿಂತ ಅವ್ರು 25 ವರ್ಷ ಆಯ್ತು ಮೇಡಮ್. ಹೌದಾ? ಫಸ್ಟ್ ಅವ್ರಾದ್ರು, ಆಮೇಲೆ ನೀವು ಸೇರ್ಕೊಂಡು? ಗೋಲ್ಡ್ ಮೆಡಲಿಸ್ಟ್ ಅವರು. ಹೌದಾ? ಯಾವ್ದ್ರಲ್ಲಿ ಸರ್? ಡ್ರೈವಿಂಗ್ ಅಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಏನಿದೆ ಮೇಡಮ್, 15 ವರ್ಷ ಆಕ್ಸಿಡೆಂಟ್ ಯಾವ್ದು ಆಗ್ಬಾರ್ದು ಮೇಡಮ್, ಯಾವ್ದು ರೀತಿ ಕೇಸ್ ಆಗ್ಬಾರ್ದು, ಪೊಲೀಸ್ ಕೇಸ್. ಆ ರೀತಿ ಮಾಡಿದ್ರೆ ನಮಗೆ ಫಸ್ಟ್ ಒಂದು ಸಿಲ್ವರ್ ಮೆಡಲ್ ಕೊಡ್ತಾರೆ ಮೇಡಮ್ 10 ವರ್ಷಕ್ಕೆ. 15 ವರ್ಷಕ್ಕೆ ಯಾವ್ದು ಆಕ್ಸಿಡೆಂಟ್ ಅಥವಾ ಅಬ್ಸೆಂಟ್ ಈ ರೀತಿ ಇಲ್ಲದೆ ಹೋದ್ರೆ ಗೋಲ್ಡ್ ಮೆಡಲ್ ಕೊಡ್ತಾರೆ. ಹೌದಾ? ಗೋಲ್ಡ್ ಮೆಡಲ್. ಹೌದ್ರಿ? ನೀವ್ ಎಷ್ಟು ವರ್ಷ ಆಯ್ತು ಸೇರಿ? ನಾನು 15 ವರ್ಷ ಆಯ್ತು ಮೇಡಮ್. 15 ವರ್ಷ ಆಯ್ತು. ಅಲ್ಲ, ಇವಾಗ ಯಾವತ್ತಾದ್ರೂ ಗಾಡಿ ಓಡಿಸ್ಬೇಕಾದ್ರೆ ಸಿಕ್ಕಾಪಟ್ಟೆ ಭಯ ಆಗಿದ್ಯಾ? ಯಾವ ರೀತಿ ನನಗೆ ಭಯ ಯಾವಾಗೂ ಆಗಲ್ಲ ಡ್ರೈವಿಂಗ್ ಮಾಡ್ಬೇಕಾದ್ರೆ. ಈಗ ಕೆಲವು ಸಲ ಬ್ರೇಕ್ ಅಲ್ಲಿ ತುಂಬಾ ವೀಕ್ ಇರುತ್ತೆ. ಇನ್ನೊಂದೇನ್ ಮೇಡಮ್, ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಮ್ಮೆ ಬ್ರೇಕ್ ವೀಕ್ ಇರುತ್ತೆ, ಬ್ರೇಕ್ ಗೇರ್ ಸರಿಯಾಗಿ ಬೀಳ್ತಿರಲ್ಲ, ಸ್ಟೇರಿಂಗ್ ಜಜ್ಮೆಂಟ್ ಸ್ಟೇರಿಂಗ್ ಕರೆಕ್ಟ್ ಇರಲ್ಲ ಮೇಡಮ್. ಈ ರೀತಿ ಸಿಕ್ಕಾಪಟ್ಟೆ ಗಾಡಿ ಇರತ್ತಲ್ಲ, ಅವಾಗ ಮಾತ್ರ ಭಯ ಆಗುತ್ತೆ ಮೇಡಮ್. ವೆರಿ ಗುಡ್. ಯಾವಾಗ್ಲೂ ಹಿಂಗೆ ಖುಷಿಯಾಗಿರಿ. ಈಗ ಇದೇ ಖುಷಿಲಿ ನಿಮ್ ಹತ್ರ ಒಂದ್ ಸಣ್ಣ ಆಟ ಆಡ್ಸೋಣ ಅಂತ ನನ್ಗೆ ಆಸೆ ಆಗ್ತೈತ್ರಿ. ಓಕೆ. ನೀವೇನೋ ಓಕೆ ಅಂದ್ರಿ, ಅಲ್ಲಿ ನೋಡವ್ರು ಆಟೋನ ಮೇಡಮ್ ಬೇಡ, ಬೇಕಾದ್ರೆ ಒಂದ್ ಬೀಡ ಕೊಟ್ಬಿಡ್ತೀನಿ. ಹೌದು, ಮರೀದೆ ನಂಗೆ ಹೋಗಕ್ ಮುಂಚೆ ಬೀಡ ಕೊಡ್ಬೇಕಾಯ್ತಾ? ನಂಗೆ ಬೀಡ ಅಂದ್ರೆ ಬಹಳ ಇಷ್ಟ, ಸತ್ಯವಾಗ್ಲೂ ಹೇಳ್ತಾ ಇದೀನಿ. ಒಂದ್ 5 ಬೀಡ ಕೊಡ್ಬೇಕು, ಓಕೆನ್ರಿ? ನೀವು ನೋಡಿದ್ರೆ ಆ ರೀತಿ ಬೀಡ ತಿನ್ನೋರು ರೀತಿ ಕಾಣ್ತಾ ಇಲ್ಲ ಮೇಡಮ್. ಅಲ್ಲಿ ನಾನ್ ಬೀಡ ತಿಂದು ಹಿಂಗ್ ಉಗಿಯಲ್ಲ ಅಷ್ಟೇ. ಬೀಡ ತಿಂದು ಹಿಂಗ್ ನಂಗ್ತೀನ್ರಿ. ಅಲ್ಲ, ನನ್ನ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದೆ. ಇಲ್ರಿ, ನಿಜವಾಗ್ಲೂ ನಂಗೆ ಬಹಳ ಇಷ್ಟ ಬೀಡ ಅಂದ್ರೆ ಬಹಳ ಇಷ್ಟ. ಈಗ ಮದ್ವೆ ಮನೆಗೆಲ್ಲ ಹೋದ್ರೆ ಅಲ್ಲಿ 1 ತಗೊಂಡ್ರೆ ಮಾತ್ರ ಓಕೆ, 2 ತಗೊಂಡ ತಕ್ಷಣ ಮುಖ ಹಿಂಗ್ ನೋಡ್ತಾರಲ್ಲ, ಅವಾಗ ನಮ್ಮ ಅಣ್ಣನ್ ಮಗನ್ ಕಳ್ಸೋದು, ಹೋಗೋ ತಗೊಂಬ ಹೋಗೋ ಅಂತ. ಅವ್ನ್ 2 ತಗೊಳ್ಳೋದು, ನಮ್ಮ ಅತ್ತಿಗೆ ತಿನ್ನಲ್ಲ, ಅವಳು 2 ಕೊಡ್ತಾಳೆ, ನಮ್ಮ ಅಣ್ಣ ತಿನ್ನಲ್ಲ, ಅವ್ನ್ 2 ಕೊಡ್ತಾನೆ. ಸೊ ಹಿಂಗೆ ಕಲೆಕ್ಟ್ ಮಾಡಿ ತಿನ್ನೋಳ್ ನಾನು. ಹಲ್ ಮಾತ್ರ ಹಲ್ಲುಚ್ತೀನಿ, ಇವನ್ ತರ ಹಲ್ಲುಜ್ಜದೇ ಇರಲ್ಲ ನಾನು. ಅಲ್ಲೇನಾ ತೋರ್ಸಿ, ಈ ಮಾಡ್ತೀನಿ, ಈ ಮಾಡು. ವೆರಿ ಗುಡ್. ಅಂಗಡಿಲಿರೋ ಬೀಡ ಎಲ್ಲ ನೀನೇ ತಿಂತೀಯಲ್ಲ? ನಮ್ಮ ಸೋದರ ಮಾವ ಅಂತಿದ್ದ, ಅವ್ರ ಇವಾಗ ಎಕ್ಸ್ಪೈರ್ ಆಗಿದ್ದಾರೆ. ಅವರು ಇವನಿಗೆ ತಿನ್ಲಿಕ್ಕೆ ಕಲಿಸಿದ್ರು, ಬೀಡ ತಿನ್ಲಿಕ್ಕೆ ಇವನು ಕಲಿಸಿದ್ರು. ಅಂದ್ರೆ ಕರೆಕ್ಟ್ ಆಗಿ ಹೇಳಿದ್ದೀನಿ ನಾನು, ಕಳ್ಳ. ಈಗ ಜಾಸ್ತಿ ತಿನ್ಬಾರ್ದು, ಇಲ್ಲ ತಿಂದ್ರೆ ನಂತರ ಹಲ್ಲುಜ್ಬೇಕು, ಓಕೆನಾ? ಈಗ ಇದೇ ಖುಷಿಲಿ ಒಂದು ಆಟ ಆಡೋಣ. ಈಗ ಗಂಡ ಹೆಂಡತಿ ಇಬ್ರು ಊಟಕ್ಕೆ ಕೂತಾರ್ರಿ. ಯಾರೀ ಊಟ ಹಾಕೋರ್ ನಿಮ್ಗೆ? ನೋಡ್ದ ನನ್ ಮೇಲೆ ಎತ್ತಾಕ್ಬಿಟ್ರು. ವೆರಿ ಗುಡ್. ಯಾವಾಗ್ಲೂ ಹಿಂಗೆ ಖುಷಿಯಾಗಿರ್ತೀರಿ ನಾವು ನೀವಿಬ್ರು. ಯಾವ್ದಾದ್ರು ವಿಷಯಕ್ಕೆ ಜಗಳ ಆಡ್ತೀರೇನು ನೀವಿಬ್ರು? ಜಗಳ ಆಡ್ತೀವ್ರಿ ಮೇಡಮ್. ಏನ್ ಅಡ್ಗೆ ಮಾಡಕ್ ಕಲ್ತ್ರಲ್ರಿ ಅಣ್ಣ? ಆದ್ರೂ ಸಂಸಾರ ಅಂದ್ರೆ ಬೇಕು, ಯಾವ್ದಾದ್ರು ಬರೋದಲ್ಲ ಮೇಡಮ್. ಸೊ ಸಂಸಾರ ಆದ್ಮೇಲೆ ಇವಾಗ ಗಂಡ ಹೆಂಡತಿ ಪ್ರೀತಿ ಅದೆಲ್ಲ ಇರುತ್ತೆ. ಬಟ್ ಇವಾಗ ಮಕ್ಕಳಾದ್ಮೇಲೆ ಮಕ್ಳದೊಂದು ಜವಾಬ್ದಾರಿ, ಮಕ್ಳನ್ನ ಹೀಗೆ ಓದಿಸ್ಬೇಕು,
ಆ ಥರ ಎಲ್ಲ ಆಸೆ ಇರುತ್ತೆ ಅಲ್ವಾ? ಸೊ ನಿಮ್ಗೆ ಏನು ಆಸೆ ಇದೆ ಸುಮಾ ಅವರೇ? ಮಕ್ಳು ಯಾರ ಕೈ ಕೆಲಸ ಮಾಡ್ತಾರೆ, ಮಕ್ಕಳ ಕೈ ಕೆಲಸ ಮಾಡೋದೊಂದು ಆಸೆ ಭಾಳ. ಸೊ ಚೆನ್ನಾಗಿ ಓದಿಸ್ಬೇಕು ಅನ್ನೋ ಆಸೆ ಇದೆಯಾ? ಸೊ ಎಲ್ಲಿವರೆಗೂ ಓದಿಸಿದ್ರು ಮಕ್ಕಳನ್ನ ಓದಿಸ್ತೀರಿ. ಯಾಕೆ ನಿಮ್ಗೆ ಆ ಥಾಟ್ ಬಂತು ಅಂದ್ರೆ ಯಾರ ಕೈ ಕೆಳಗೆ ಮಾಡಬಾರ್ದು ಅಂತ? ಅಂದ್ರೆ ನಮ್ಮ ಮನೆಯವ್ರಿಗೆ ಜಾಬ್ ಮಾಡೋದು ಒಬ್ಬರ ಕೈ ಕೆಳಗೆ ಹೋದಂಗಿಲ್ಲ ಮೇಡಮ್. ಅದೊಂದು ಅವ್ರು ಯಾರು ಆಫೀಸರ್ಸ್ಗೂ ಹೇಳಿದಾಗ ಕೇಳಲೇಬೇಕು. ಅಂದ್ರೆ ನಮ್ಮ ಮಕ್ಕಳು ಆಫೀಸರ್ಸ್ ಆದ್ರು ಮತ್ತೊಬ್ರು ಕೇಳ್ತಾರಲ್ಲ, ಅದು ಕರೆಕ್ಟ್. ಈಗ ಇದೇ ಖುಷಿಲಿ ಒಂದು ಆಟ ಆಡಿಸ್ಬೇಕು ಅಂತ ನಿಮ್ಮಿಬ್ರನ್ನ ಇಲ್ಲಿ ಕೂಡ್ಸಿದೀನಿ. ಏನು ಅಂದ್ರೆ ತಟ್ಟೆ ತುಂಬಾ ಊಟ ತಂದ್ಕೊಡ್ತೀವಿ. ಯಾರು ಫಸ್ಟ್ ತಿಂದು ಮುಗಿಸ್ತಾರೋ ಅವರೇ ವಿನ್ನರ್. ಇವ್ರು ನೋಡಿ ಕಾಯ್ತಾ ಇದಾರೆ, ನಾನೇ ವಿನ್ನರ್ ಗೊತ್ತು ಬಿಡಿ ಮೇಡಮ್ ಅಂತ. ನಾನು ಅದಷ್ಟೆಲ್ಲ ಈಸಿಯಾಗೆಲ್ಲ ಇಟ್ಟಿಲ್ಲ. ಒಂದು ಆಟ ಏನಪ್ಪಾ ಅಂದ್ರೆ, ಫಸ್ಟು ನಾನು ನಿಮ್ಮ ಕಣ್ಣಿಗೆ ಬ್ಲೈಂಡ್ ಫೋಲ್ಡ್ ಮಾಡ್ತೀನಿ. ಇಬ್ರಿಗೂ ಏನು ಕಾಣಿಸ್ತಾ ಇರಲ್ಲ. ನಿಮ್ ಮುಂದೆ ಕೆಲವ್ರ ತರಕಾರಿಗಳನ್ನ ನಾನಿಲ್ಲಿ ತಂದಿಡ್ತೀನಿ. ತರಕಾರಿಗಳನ್ನ ತಂದಿಡೋದು ಯಾರ ಮುಂದೆ? ದಿ ಗ್ರೇಟ್ ಈರಪ್ಪ ಅವ್ರ ಮುಂದೆ. ಈರಪ್ಪ ಅವ್ರು ಏನ್ ಮಾಡ್ಬೇಕು ಅಂದ್ರೆ ತರಕಾರಿನ ಒಂದೊಂದಾಗಿ ತಗೋಬೇಕ್ರಿ. ತಗೊಂಡು ಅದನ್ನ ಮುಟ್ಬಿಟ್ಟು ನೀವು ನಿಮ್ ಹೆಂಡತಿಗೆ ಹೇಳ್ಬೇಕ್ರಿ ಅದ್ ಯಾವ ತರಕಾರಿ ಅಂತ. ಆದ್ರೆ ಡೈರೆಕ್ಟ್ ಆಗಿ ಹೇಳಂಗಿಲ್ಲ. ಆಗೋಯ್ತಲ್ಲ ಇವಾಗ ವಿಷಯ ಕೇಳಿ. ಈಗ ನಾನು ಎಕ್ಸಾಂಪಲ್ ಕೊಡ್ತೀನಿ. ಕೊತ್ತಂಬರಿ ಸೊಪ್ಪು ಕೊಟ್ಟಿರ್ತೀನಿ ಅನ್ಕೊಳ್ಳಿ, ನೀವು ಅದನ್ನ ಮುಟ್ತೀರಿ. ನಿಮ್ಗೆ ಕೊತ್ತಂಬರಿ ಸೊಪ್ಪು ಅಂತ ಗೊತ್ತಾಗುತ್ತೆ. ಡೈರೆಕ್ಟ್ ಆಗಿ ಕೊತ್ತಂಬರಿ ಸೊಪ್ಪು ಕಣೆ ಅಂತ ಹೇಳಂಗಿಲ್ಲ. ಅದೇ ನೀನು ಸಾರಿಗೆ ಲಾಸ್ಟ್ ಅಲ್ಲಿ ಪ್ರೀತಿಯಿಂದ ಹೆಚ್ಚಿ ಉದುರಿಸ್ತೀಯಲ್ಲ, ಹಸಿರಾಗಿರುತ್ತಲ್ವಾ, ಅದಕ್ಕೆ ಕೆಳಗಡೆ ಕಡ್ಡಿ ಇರುತ್ತಲ್ವಾ, ಆ ತರ ಎಕ್ಸ್ಪ್ಲೇನ್ ಮಾಡ್ಬೇಕು. ಅವ್ರು ಅವಾಗ ಗೆಸ್ ಮಾಡ್ಬೇಕು ಅದೇನು ಅಂತ. ಅನ್ನ ಫುಲ್ 4th ಗೇರ್ ಅಲ್ಲಿ ಇದ್ದವ್ರು ಹಂಗೆ ರಿವರ್ಸಿಗೆ ಬಂದು ಹಂಗೆ ಹ್ಯಾಂಡ್ ಗೇರ್ ಹಾಕಿ ನಿಲ್ಸ್ಬಿಟ್ರು. ಈ ಗಾಡಿ ಮುಂದೆ ಹೋಗಲ್ರಿ ಮೇಡಮ್ ಅವ್ರೆ. ಆದ್ರೆ ನಾವು ಬಿಡಲ್ರಿ ಸರ, ಈಗ ಆಡಕ್ಕೆ ಬೇಕು. ಆಡೋಣ್ರಿ ಏನ್ರಿ? ಇವ್ರು ನೋಡು ನನ್ ಗಂಡ ಹೇಳ್ದಂಗೆ ನಾನ್ ನೋಡ್ದಂಗೆ ಅಂತ ಕೂತಿದ್ದಾರೆ. ಅದೇನೋ ಗೊತ್ತಿಲ್ಲ ಮೇಡಮ್, ನಿಮ್ ಹಣೆ ಬರ, ನೋಡೋಣ ಏನಾಗುತ್ತೆ ಅಂತ. ಅಣ್ಣ, ದೊಡ್ಡ ಆಡದಲ್ಲಿ ನಾನು ಬೆಳೆದಂತ ತರಕಾರಿಗಳು ಬಂದು ನಿಮ್ ಎಲೆ ಮೇಲೆ ಹಿಂಗೆ ಮಲ್ಕೊಂಡಿದ್ಯಣ್ಣ. ಒಂದೊಂದೇ ಮುಟ್ಟಿ ಅವ್ರಿಗೆ ಇಂಡೈರೆಕ್ಟ್ ಆಗಿ ನೀವು ಕ್ಲೂ ಕೊಡ್ಬೇಕು. ಅಲ್ಲ ಮೇಡಮ್, ನನಗೆ ಗೊತ್ತಾದ್ರೆ ನಾ ಕ್ಲೂ ಕೊಡ್ಬೇಕಲ್ಲ. ಅದಕ್ಕೆ ನಿಮ್ಮನ್ನ ಸೆಲೆಕ್ಟ್ ಮಾಡಿವ್ರಿ ಸರ್. ರೆಡಿನಾ? ಈಗ ಫಸ್ಟ್ ರೈಟ್ ಸೈಡ್ ಒಂದ್ ತರಕಾರಿ ಇದೆ, ತಗೊಳ್ಳಿ. ಫಸ್ಟೇ ನಗು ಬರ್ತೈತ್ರಿ. ಇದು ಕಾಮಿಡಿ ತರಕಾರಿ ಅಂತ ಅನ್ನಿಸ್ತೈತ್ರಿ. ನಮ್ ಕಡೆ ಈ ರೀತಿ ತರಕಾರಿ ಯಾವ್ದು ಸೌರ್ತಾನೆ ಅವ್ರೆ ಗುರು, ಅದು ಕರ್ಗೋಗುತ್ತೀಗ. ಗೊತ್ತಾಗ್ತಾ ಇಲ್ಲ ಮೇಡಮ್ ನನಗೆ. ಹೇಳಿ ಹೆಂಗ್ ಎಷ್ಟು ಉದ್ದ ಇದೆ ಹೇಳಿ, ಅವ್ರು ಕಂಡು ಹಿಡಿತಾರೆ. ದಪ್ಪ ಐತಿ. ಎಷ್ಟು ದಪ್ಪ ಐತಿ ಹೇಳಣ್ಣ. ಬಾರಿ ತೊಂದ್ರೆ ಮೇಡಮ್. ತೊಂದ್ರೆ ಸರ್, ಅದು ತಿಂದ್ರೆ ಹೆಂಗಿರುತ್ತೆ ಗೊತ್ತಾ ಜೀವನ? ಫುಲ್ 4th ಗೇರ್. ಹೇಳಣ್ಣ ಎಷ್ಟು ಉದ್ದ ಇದೆ ಅಂತ ಹೇಳಣ್ಣ. ಒಂದು 2. ನೀವು ನಮ್ ಕಡೆ ಬೆಳೆದ ತರಕಾರಿ ಮೇಡಮ್. ಹೌದ್ರಿ, ನಿಮ್ ತೋಟದಲ್ಲೇ ನಾನು ಬೆಳ್ಕೊಂಡ್ ಬಂದಿದ್ದೆ. ಯಾರು ಹೇಳ್ರಪ್ಪ? ಯಾರು ಹೇಳ್ಕೊಡಲ್ಲ. ಇಲ್ಲಾಂದ್ರೆ ನಾಳೆ ದಿನ ನಾನು ಗದ್ದೆ ಕರ್ಕೊಂಡು ಹೋಗ್ತೀನಿ. ಅಣ್ಣ ಅದು ಎಷ್ಟು ಉದ್ದ ಇದೆ ಹೇಳಣ್ಣ. 2 ಗೇಣು. ಸರಿ, ಒಂದ್ ಕೆಲಸ ಮಾಡ್ತೀನಿ. ಈ ಅಣ್ಣ ಇವತ್ತಿಗೆ ಈ ತರಕಾರಿನ ಮುಗಿಸಲ್ಲ. ತರಕಾರಿ ಕೊಳ್ತೋದ್ರು ಅವ್ರು ಹೇಳಲ್ಲ. ಉಜ್ಜಿ 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 ಉಜ್ಜಿ. ಅಣ್ಣ ಸ್ಯಾನಿಟೈಸರ್ ಹಾಕೆಲ್ಲ ಉಜ್ಕೊಂಡ್ ಬಂದಿದ್ದೀನಿ ಅಣ್ಣ. ಅಲ್ಲಿ ಕೊಡೋಣ ಸುಮಾ ಅವ್ರಿಗೆ. ಸುಮಾ ಅವ್ರೆ, ನೀವೇ ಗೆಸ್ ಮಾಡಿ ಅದೇನು ಅಂತ. ಏನಣ್ಣ? ಯಾಕೆ ಹೆಂಡತಿ ಕೈಲಿ ಹೋದ್ಮೇಲೆ ನಿಮ್ಗೆ ಕರೆಂಟ್ ಹೊಡಿತಾ? ಈ ಕಡೆ ಬೆಳೆದಂತ ನಾನು ಏನ್ ಬೇಕಾದ್ರು ಹೇಳ್ತೀನ. ನಾನು ಇರೋದೇ ಕನ್ಫ್ಯೂಸ್ ಮಾಡೋದಿಕ್ಕೆ. ಇಷ್ಟೊತ್ತು ಅರ್ಥ ಆಗ್ಲಿಲ್ವಾ ನಾನೇನು ಅಂತ ನಿಮ್ಗೆ? ಹೆಂಡತಿ ಕೈಯಲ್ಲಿ ಹೋದ ತಕ್ಷಣ ಸೋರೆಕಾಯಿ ಸರಿಯಾದ ಉತ್ತರ. ಆದ್ರೆ ನಾನು ಪಾಯಿಂಟ್ ಕೊಡಲ್ಲ, ಯಾಕಂದ್ರೆ ನಿಮ್ ಹೆಂಡತಿ ಕಂಡಿಡ್ದಿಲ್ಲ, ನೀವು ಹೇಳಿಲ್ಲ. ಓಕೆನಾ? ಈಗ ನೆಕ್ಸ್ಟ್ ತರಕಾರಿ ಎತ್ತಿ. ನಾನು ಇಲ್ಲಿ ಬೆಳೆದಿದ್ದಲ್ಲ, ಅದು ಬೆಂಗಳೂರಲ್ಲಿ ಬೆಳ್ಕೊಂಡ್ ಬಂದಿದ್ದೀನಿ. ಏನಾಯ್ತೆ ಸುಮಾ? ಅಡ್ಡೆಟ್ ಮೇಲೆ ಗುಡ್ಡೆಟ್ ಸುಮಾ. ತಿಂತೇವಲ್ಲ, ಊಟದಾಗ ತಿಂತೇವಲ್ಲ. ಇಲ್ಲ ಅಣ್ಣ, ಸರಿ. ಸೌತೆಕಾಯಿ ಅದು ಪಕ್ಕನೇನ್ರಿ? ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದೀರಾ. ಬರ್ಲಿ ಜೋರ ಚಪ್ಪಾಳೆ ಕೊಡೋಣ. ಇಲ್ಲಿ ಇದು ಸೌತೆಕಾಯಿ ಯಾಕಣ್ಣ ಹಿಂಗೆ ಯಾವ ತರ ಆಗ್ಬಿಟ್ಟಿದೆ? ನಿಮ್ ಕಡೆ ಬಿಸಿಲು ಜಾಸ್ತಿ ಅಲ್ವಾ? ನಾನು ಹಿಂಗೆ ಆಗ್ಬಿಟ್ಟಿದ್ದೀನಿ ಬಂದಾಗೆ. ಓಕೆ, ನೆಕ್ಸ್ಟ್ ತರಕಾರಿ ಎತ್ಕೊಳ್ಳೋಣ. ತುಂಬಾ ಇಂಪಾರ್ಟೆಂಟ್ ಅಣ್ಣ, ಅದು ಪಕ್ಕದ್ದು. ಆ ಕಡೆ ಇನ್ನ ಈ ಕಡೆ ಅಣ್ಣ, ಈ ಕಡೆ
ಬ್ಯಾಳಿ ಒಳಗೆ ಹಾಕ್ತಿಯಲ್ಲ ಬ್ಯಾಳಿ ಸಾರಿ ಆ, ಅಲ್ಲಲ್ಲ ಈಗ ಎಸ್ ಅಲ್ರಿ ನುಗ್ಗೆಕಾಯಿ ಅಲ್ರಿ ಓಕೆ ಮೇಡಮ್ ಹಾ ಏನ್ ಓಕೆ ಸರಿಯಾದ ಉತ್ತರ. ನಿಮ್ಗೆ ಹೆಂಗ್ ಗೊತ್ತಾಯ್ತು? ಕಾಣಿಸ್ತಾ ಇದೆಯಾ? ಇಷ್ಟೊಂದು ಉದ್ದ ಇದೆಯಲ್ಲ. ನಮ್ ಕಡೆ ಬೆಳೆಯೋದು ಸರ್ ಅದು, ನಿಮ್ ಕಡೆ ಇಲ್ಲ ಬೆಳೆಯೋದು ಇಲ್ಲ ನಮ್ಮ ಕಡೆ ಬೆಳೀತದೆ ಮೇಡಮ್. ನಿಮ್ ಕಡೆನೂ ಬೆಳಿತೀರಿ? ಹೌದೌದು. ಇಷ್ಟನ ನುಗ್ಗೆಕಾಯಿ? ಇನ್ನೂ ಉದ್ದ ಬರುತ್ತೆ ಮೇಡಮ್. ಇನ್ನು ಇದಕ್ಕಿಂತ ಉದ್ದ ಬರುತ್ತಾ ಸರ್? ಇನ್ನೂ ಸ್ವಲ್ಪ ಉದ್ದ ಇರುತ್ತೆ. ಇನ್ನು ಸ್ವಲ್ಪ ಉದ್ದ ಇರುತ್ತೆ. ಇದು ಬೆಂಗಳೂರಿಂದ ತಂದಲ್ಲ, ಸ್ವಲ್ಪ ಗಿಡ್ಡ ಹೌದು. ಆಗ್ಬಿಟ್ಟಿದೆ. ಆದರೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಕಾಯಿ ನುಗ್ಗೆಕಾಯಿ ಸೈಡಿಗೆ. ಇದು ಹೇಳ್ಬಿಡೋಣ, ನೋಡ್ಬಿಡ್ತೀನಿ ನಾನು. ಹೇಳ್ಬಿಡೋಣ, ಆಮೇಲೆ ಹೆಸರೇ ಹೇಳ್ಬಿಟ್ಟಿರಾ? ಪಲ್ಯಕ್ಕೆ ಹಾಕ್ತೀವಲ್ಲ ಖಾರ ಹಾ? ಮೆಣಸಿನಕಾಯಿ ಅಲ್ಲ ಅವ್ರಿಕಾಯಿ ಅವ್ರಿಕಾಯಿ. ಏನ್ ಅವರೆಕಾಯಿ ಅದು? ಬೀನ್ಸ್ ಮೇಡಮ್ ಇಲ್ಲ ಅವ್ರಿಕಾಯಿ ಹಾ? ಆ ಕಡೆ ಹಾಕ್ಬೋದು ಮೇಡಮ್ ಸಾಂಬಾರು ಒಳಗೆ ಹಾ, ಅದಕ್ಕೇನಂತೀರಿ? ಬೀನ್ಸ್ ಅಂತಾರೆ ಮೇಡಮ್. ಬೀನ್ಸ್ ಅಂತೀರಿ. ಮತ್ತೆ ಅದು ಅವರೆಕಾಯಿ ತರ ಇರುತ್ತೆ, ಬೀನ್ಸ್ ಅಂತೀರಿ. ಚಪ್ರದವ್ರೆ, ಕರೆಕ್ಟಾ? ಸರಿ, ಅದು ಬರ್ಲಿ ಚಪ್ಪಾಳೆ. ಹಾ, ಇಡೋಣ ಅಲ್ಲಿ, ಹಂಗೆ ಮುಂದಕ್ಕೆ ಹೋಗೋಣ. ಇದು ಹೇಳ್ಬಿಡೋಣ ನೀನ್ ಇವತ್ತು. ನಾನು ನೋಡ್ಬಿಡ್ತೀನಿ, ನನ್ನ ಹೆಸರೇ ಚೇಂಜ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಣ್ಣ. ಏನಪ್ಪ ಇದು? ನಿಂಬೆ ಅಂದಿದ್ದು ಅಣ್ಣ, ಈ ಹಣ್ಣಂಗ್ ಆಟನೇ ಏನು ಅಂತ ಗೊತ್ತಾಗಿಲ್ವಾ? ಹೆಸರು ಹೇಳಂಗಿಲ್ಲ ಅಣ್ಣ, ಬರೀ ಅದು ಹೆಂಗಿದೆ. ಹೌದ್ರಿ. ಹೌದ್ರಿ. ಇದು ಗುಂಡದಂಗೆ ಗುಂಡಗೆ ಸುಮಾರು ಟೊಮೊಟೊ ಅಥವಾ ಏನ ಹಿಂಗೈತಿ ಗುಂಡದಂಗೆ ಐತಿ. ಹಾ. ಸ್ವಲ್ಪ ಯಾವ ಬಣ್ಣ ಐತೆ ಅಂತ ಹೇಳಿ ಅಣ್ಣ. ಹೆಂಗ್ ಗೊತ್ತಾಗ್ಬೇಕ್ರಿ ಮೇಡಮ್? ಹಾ, ಗೊತ್ತಾಗ್ತಿಲ್ವಾ ನಿಮ್ಗೆ? ಕಣ್ ಕಾಣಿಸ್ತಾ ಇಲ್ವಾ? ಓ ಸಾರಿ. ಹಾಗಾದ್ರೆ ಯಾವ ಬಣ್ಣ ಅಂತ ಗೊತ್ತಾಗ್ತಿಲ್ಲ, ಯಾವ ಸೈಜ್? ನೀವು ಕ್ಲೂ ಕೊಡಿ. ಹಾ, ಯಾಕೋ ಆ ಬಣ್ಣ ಐತಣ್ಣ, ನಿಮ್ ಫೇವ್ರೆಟ್ ಬಣ್ಣ ಅದು. ನಮ್ಮ ಫೇವ್ರೇಟ್ ಬಣ್ಣ ಕಪ್ಪಿದ್ದೀನಿ ಮೇಡಮ್. ನೀವ್ ಕಪ್ಪಿದ್ರೆ ಕಪ್ಪು ಇಷ್ಟ ಬಿಡ ನಿಮ್ಗೆ ಬಣ್ಣ. ಹಾ, ಸರಿ, ಏನ್ ಹೇಳಿದ್ರಿ ನೀವು ಸುಮಾ ಅದಕ್ಕೆ? ಸೌತಿಕಾಯಿ ಮೇಡಮ್. ಸೌತಿಕಾಯಿ? ಅಷ್ಟು ಉದ್ದಲ್ಲ, ಗುಂಡದಂಗೆ. ಅದು ನಮ್ಮ ಕಡೆ ಗುಳಗಾಯಿ ಅಂತ ಬರ್ತದೆ ಮೇಡಮ್. ಸರಿಯಾದ ಉತ್ತರ. ಬೇರೆ ತೋತೀನಿ ಮೇಡಮ್. ಏ ಇಲ್ಲ ಇಲ್ಲ, ಮುಟ್ಟಿದ್ಮೇಲೆ ಮುಗಿತಣ್ಣ. ಹಾಕ್ತೀವಲ್ಲ, ಏನ್ ಜೊತೆಲಿ ಅಡ್ಗೆ ಮಾಡ್ತಾರೆ? ಏನ? ಕರೆಕ್ಟ್. ನಿಮ್ ಕಡೆ ಏನಂತಾರೆ? ಬಟಾಟೆ. ಬಟಾಟೆ ಸರಿಯಾದ ಉತ್ತರ. ಎತ್ಕೊಂಡಿರ್ಲಿಲ್ಲ ಅಂದಿದ್ರೆ ಕರೆಕ್ಟ್ ಆಗಿ ಉತ್ತರ ಸಿಕ್ತಿತ್ತಾ? ತಗೊಳ್ಳಿ. ಇದು ಬರ್ತಿದೆ ಮೇಡಮ್. ಹೇಳ್ಬಿಡೋಣ, ನೋಡ್ಬಿಡ್ತೀನಿ. ಇದು ಪಲ್ಯಕ್ಕೆ ಹಾಕ್ತಲ್ಲ ಸುಮ್ಮ ಹುಳಿಗೆ. ಟೊಮೊಟೊ ಸೂಪರ್. ಏನ್ ಅಂಡರ್ಸ್ಟ್ಯಾಂಡಿಂಗ್, ಹಂಗೆ ಬರೋಣ. ಇಸ ಇರ್ತೈತಲ್ಲ ಸುಮ್ಮ. ವಿಷ ಹಾಗಲಕಾಯಿ. ಎಸ್ ಎಸ್. ಏನ್ರಿ ಇದು ಖಂಡಿತ ಕಂಡಿಡಿಯಲ್ಲ ಅನ್ಕೊಂಡೆ ನಾನು. ಸೂಪರ್. ಈಗ ಲಾಸ್ಟ್ ಒನ್ರಿ ಅಣ್ಣ. ಇದು ಇದ್ರಂಗಿರ್ತದ ಗೆಣಸು ಆಲೂಗಡ್ಡೆ ಗುಂಡಿಗೆ ಇರ್ತದಲ್ಲ ಸುಮ್ಮ. ಗೊತ್ತಾಗ್ತಾ ಇಲ್ರಿ. ಕೆಂಪು ಗಜ್ರಿ ನಿಮ್ ಕಡೆ ಕೆಂಪಗಿರ್ತದ, ನಮ್ ಕಡೆ ಕೇಸರಿ ಕಲರ್. ಮತ್ತೊಂದು ಬರ್ತೈತಲ್ಲ ಕೆಂಪಗೆ. ಬಿಟ್ರೂಟ. ಸರಿಯಾದ ಉತ್ತರ. ಸೂಪರ್. ಈಗ ನಿಮ್ ಕಣ್ಣಿಗೆ ಕಟ್ಟಿರೋ ಬಟ್ಟೆನ ತೆಗೆದ್ಬಿಟ್ಟು ನೀವೇ ಒಂದ್ಸಲ ನಿಮ್ ಕಣ್ಣಾರೆ ನೋಡಿ ಏನಿದೆ ಅಂತ ತರಕಾರಿ. ಇಡಿ ಸರ್, ನಿಮ್ಗೆ ಅದು. ಓ ಅಣ್ಣ, ಏನೋ ಕಣ್ಣು ಆಪರೇಷನ್ ಮಾಡ್ಬಿಟ್ಟಿದೀನಿ. 2 ತಿಂಗಳು ಬೆಡ್ ರೆಸ್ಟ್ ಅಲ್ಲಿದ್ದಾರೆ. ಅಯ್ಯೋ, ಏನ್ ಮೇಡಮ್? ಅಣ್ಣ ನಿಧಾನಕ್ಕೆ ಕಣ್ ತೆಗಿರಿ ಅಣ್ಣ. ಇದೆಷ್ಟಣ್ಣ? ಸರಿಯಾದ ಉತ್ತರ. ಹಂಗೆ ನೋಡ್ಬಿಡಿ ಯಾವ್ಯಾವ ತರಕಾರಿ ಇದೆ, ಕರೆಕ್ಟ್ ಆಗಿ ಉತ್ತರ ಕೊಟ್ಟಿರಾ ಇಲ್ವಾ ಅಂತ. ಸರಿಯಾಗಿ ಉತ್ತರ ಕೊಟ್ಟಿದ್ದೀರಲ್ಲ? ಅದ್ ಏನದ, ಇದು ಹೇಳಕ್ ಬರ್ಲಿಲ್ಲ ನಿಮ್ಗೆ? ಅಲ್ಲ ರೀ, ನೀವು ಬೆಂಗಳೂರು ಕಡೆ ನಮ್ ಕಡೆ ಬೆಳೆಯಲ್ಲ ಈ ರೀತಿ. ನಾವು ನೀವು ಬೆಂಗಳೂರು ಕಡೆ ಯಾವ ರೀತಿ ಇರುತ್ತೆ ಈ ರೀತಿ ನಾವು ಕಡೆ ಬೆಳೆಯೋದಿಲ್ಲ. ಸೋರೆಕಾಯಿ ಇಲ್ವಾ ನಿಮ್ ಕಡೆ? ಇಲ್ಲ, ಹೌದಾ? ನಮ್ಮ ಕಡೆ ಕಳಿಸಿಲ್ಲ. ಓಕೆ ಸಾರಿ, ಹಂಗಾರೆ ಗೊತ್ತಿರ್ಲಿಲ್ಲ. ನನ್ ಕಡೆಯಿಂದ 1 ಪಾಯಿಂಟ್ ಹೋಗಿದೆ. ಇಟ್ಸ್ ಓಕೆ. ಬಟ್ ನಿಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗು ಇದ್ರಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಈ ಆಟದ ಮೂಲಕ ಗೊತ್ತಾಯ್ತು. ಸೊ ಇದೇ ತರ ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿ, ಇದೇ ತರ ಯಾವಾಗ್ಲೂ ಖುಷಿಯಾಗಿರಿ. ಅಂಡ್ ಅವಾಗ ಈ ತರ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಆಟ ಆಡ್ತಾ ಇರಿ. ಬಟ್ ತುಂಬಾ ಚೆನ್ನಾಗಿ ಆಟ ಆಡಿದ್ದಕ್ಕೆ ನಿಮ್ಗೆ ಎಂಡ್ಯೂರಾ ನಂಬರ್ 1 ಕಿಚನ್ ಅಪ್ಲಯನ್ಸಸ್ ಅವ್ರ ಕಡೆಯಿಂದ 1 ಗಿಫ್ಟ್ ಇದೆ. ಅತ್ತೆ ಮಕ್ಳ,
ಎಂಡ್ಯೂರಾ ನಂಬರ್ 1 ಕಿಚನ್ ಅಪ್ಲಯನ್ಸಸ್ ಅವ್ರ ಕಡೆಯಿಂದ ಈ ಗಿಫ್ಟ್ ನಿಮ್ಗೆ. ಸೊ ಇನ್ಮೇಲೆ ಉಪ್ಪು ಮತ್ತೆ ಮೆಣಸಿನ ಪುಡಿನ ಇದ್ರಲ್ಲೇ ಹಾಕೊಂಡು ಊಟಕ್ಕೆ ಸರ್ವ್ ಮಾಡ್ಕೊಂಡು ತಿನ್ರಿ ಅಪ್ಪ. ಕಂಗ್ರಾಚುಲೇಷನ್. ದೊಡ್ಡವಾಡ ಜನ ರೆಡಿ ಇದೀರೇನ್ರಿ ಆಟಾಡಕ್ಕೆ? ರೆಡಿನಾ? ಈಗ ಈ ಫೀಲ್ಡ್ ಅಲ್ಲಿ ಮೊದಲನೇದಾಗಿ ಆಟ ಆಡ್ತಾ ಇರೋ ಆಟ ಏನು ಅಂತ ಹೇಳ್ತೀನಿ. ಆಟ ಆಡ್ತಿರೋರು ಯಾರು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಆಟ ಆಡ್ತಾ ಇರೋದು ನಮ್ಮ ಸುಮಾ ಹಾಗೂ ಈರಪ್ಪಣ್ಣ. ನೀವಿಬ್ರು 17 ವರ್ಷ ಆಯ್ತಲ್ಲ ಮದ್ವೆಯಾಗಿ. 17 ವರ್ಷದಿಂದ ಆ ಬ್ರಹ್ಮ ಹಾಕಿರೋ ಗಂಟಲ್ಲಿ ಕಷ್ಟ ಬಂದ್ರು ಸುಖ ಬಂದ್ರು ಖುಷಿಯಾಗಿ ಅನ್ಯೋನ್ಯವಾಗಿ ಜೀವನ ನಡೆಸ್ತಾ ಇದೀರಾ ಅಲ್ವಾ? ಈಗ ಅದ್ರ ತರಾನೇ ಈ ಆಟನೂ ಇರುತ್ತೆ. ಆದ್ರೆ ಇದ್ರಲ್ಲಿ ಬ್ರಹ್ಮ ಗಂಟಾಕಲ್ಲ, ನಮ್ಮ ಗಂಟ್ ಆಫೀಸರ್ ಬಂದು ಗಂಟ್ ಹಾಕ್ತಾರೆ. ಓಕೆನಾ? ಈ ಆಟದ ಹೆಸರು ಬ್ರಹ್ಮ ಗಂಟು. ರೆಡಿ ಇದೀರಾ? ಮುಂದೆ ಬನ್ನಿ, ಹಂಗೆ ಒಂದ್ ಹೆಜ್ಜೆ ಮುಂದೆ ಬನ್ನಿ. ಆ ಗಂಟ್ ಆಫೀಸರ್ಸ್ ನೀವಿಬ್ರು ಇಲ್ಲಿ ಒಂದ್ ಸಣ್ಣ ಗಂಟಾಗಿದೆ. ದಿಸ್ ಈಸ್ ಕಾಲ್ಡ್ ಬ್ರಹ್ಮ ಗಂಟು. ಈ ಬ್ರಹ್ಮ ಗಂಟಿಂದ ನೀವು ಹೊರಗಡೆ ಬರ್ಬೇಕು. ಆದ್ರೆ ಇದ್ರಲ್ಲಿ 3 ರೂಲ್ಸ್ ಇದೆ. ಏನಪ್ಪಾ ಅಂದ್ರೆ, ನೀವು ಈ ಗಂಟನ್ನ ಕೈಯಿಂದ ಬಿಚ್ಚೋ ಹಾಗಿಲ್ಲ, ಬಳೆ ತರ ಇದನ್ನ ಹಿಂಗ್ ತೆಗಿಯೋ ಹಾಗಿಲ್ಲ, ಆಮೇಲೆ ದಾರನ ಕಟ್ ಮಾಡೋ ಹಾಗಿಲ್ಲ. ಓಪನ್ ಮಾಡೋದು ಫುಲ್ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟವ್ರ ಅಣ್ಣ. ತಗೊಂಡ ಎಲ್ಲಾ ಕಡೆ ಗಾಡಿ, ಎಲ್ಲಾ ಕಡೆ ಹಾರ್ನ್ ಹೊಡಿತಾ ಇದಾರೆ, ಎಲ್ಲಿ ಹೋಗ್ಲಿ ದಾರಿ ಇಲ್ಲ ಅನ್ನೋ ತರ ರಿಯಾಕ್ಷನ್ ಇತ್ತು. ಈಗ ನನಗ್ ಗೊತ್ತಿಲ್ಲ, ನೀವು ಈ ಕೈನ ಇದ್ರೊಳಗ ಹಾಕಿ ಕಾಲಿಂದ ಹಿಂಗ್ ತಂದು ಹಿಂಗೆ ಮಾಡಿ ಹೆಂಗ್ ಮಾಡಿ ಬಿಡಿಸ್ಕೊಳ್ತೀರಾ ನನಗ್ ಗೊತ್ತಿಲ್ಲ, ಅದ್ ನಿಮಗ್ ಬಿಟ್ಟಿದ್ದು. ರೆಡಿ ಇದೀರಾ? ನೀವ್ ರೆಡಿ ಇದೀರಾ ಸಪೋರ್ಟ್ ಮಾಡೋದಕ್ಕೆ? ಸೊ 5 ನಿಮಿಷ ಕಾಲಾವಕಾಶ ಕೊಡ್ತಾ ಇದೀನಿ. ನಿಮ್ಮ ಸಮಯ ಶುರು ಆಗುತ್ತೆ ಇನ್ 3, 2, 1. ಪ್ರೀತಿ ಮಾಡೇ ಯವ್ವ. ಅಲ್ಲ, ನೀವು ಗಂಟು ಬಿಚ್ಚಕ್ ನೋಡ್ತಾ ಇದ್ದೀರಾ ಮತ್ತೆ ಗಂಟು ಹಾಕೊಳಕ್ ನೋಡ್ತಾ ಇದ್ದೀರಾ? ಫುಲ್ ಪ್ರೀತಿಯಿಂದ ಯಜಮಾನ್ರನ್ನ ಗಂಟು ಹಾಕೋತಾರೆ. ಮತ್ತೆ ಗಂಟೆ ಸರಿ ಸರಿ, ಎಲ್ಲ ಹೋಗ್ತೀರಿ? ಈಗ ಸ್ಕಿಪ್ಪಿಂಗ್ ಆಡ್ತಾರೆ. ಒಂದೇ ಕಾಲ ಎತ್ತಲ ತುಂಬಾ ನಿಧಾನ, ಸ್ಪೀಡ್ ಆಗಿದೆ ಸಮಾನ, ನನ್ನ ಜೊತೆ ಜೋಪಾನ, ಹೊಸ ಗಾನ ತಾತ ಬನ್ನಿ ತಾತ. ಈಗ ರಾಜ ಹುಲಿ ಅಖಾಡಕ್ಕೆ ಇಳಿದಿದ್ದಾರೆ. ಏನ್ ಮಾಡ್ತಿದ್ದೀರಾ ಅಣ್ಣ? ನಾನ್ ಬರೀ ಬ್ರಹ್ಮ ಗಂಟೆ ಹಾಕಿದ್ದೆ, ಇವ್ರು 1000 ಗಂಟೆ ಹಾಕ್ತವ್ರಿ ಇಲ್ಲಿ. ರಾಜಾವಲ್ಲಿ ಅವರೇ, ನೀವು ಹೋಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಜೋರ ಚಪ್ಪಾಳೆ ಬರ್ಲಿ. ಮಾಡಿ ಬೇಗ.
ಇನ್ನು 10 ಸೆಕೆಂಡ್ ಇದೆ. ಮೇಡಮ್ ತೆಗೀರಿ. ಇದು ಆಟ ತೆಗೀರಿ. ಹಂಗೆ ಕರೆಕ್ಟ್ ಹಾ ಕರೆಕ್ಟ್ ಇಲ್ಲಾಂದ್ರೆ? ಅಷ್ಟೇ ಯಾರು ಮತ್ತು ಹಂಗೆ ಬರ್ಬೇಕು. ಅಷ್ಟೇ ಹಾ 10 9 8 7 6 ಅಣ್ಣ ನಾನು ಬ್ರಹ್ಮಗಂಟು ಇಂದ ನೀವು ಬಿಡಿಸ್ಕೊಳ್ಳಿ ಅಂದ್ರೆ ನೀವು ಮೇಡಮ್ ಕೈ ಇಟ್ಕೊಂಡು ಬಾರೆ ಸಂತೆಗೆ ಗಣ್ಣಪ್ಪ ಸಿಂಹಟ್ರೆಂಟಲ್ಲಿ ಏನ್ ಫುಲ್ ಡಾನ್ಸ್ ಮಾಡಿದ್ದು ಮೇಡಮ್ ಅದೇ ಮತ್ತೆ ಇದು ಓಪನ್ ಮಾಡ್ಬೇಕಲ್ಲ ಹಾ. ಅದೇ ರೀತಿ ನಾವು ಎಲ್ಲ ಅರ್ಥ ಆಯ್ತು ಇಲ್ಲ, ನೀವು ನನ್ಗೆ. ತಪ್ಪು ತಿಳ್ಕೊಂಡ್ರಿ. ನಾನ್ ತಪ್ಪು ತಿಳ್ಕೊಂಡಿಲ್ಲ. ನಾನ್ ನೋಡ್ದೆ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾ ಇದ್ರಿ ಇಬ್ರು ಅಂತ. ಬಟ್ ಬ್ರಹ್ಮಗಂಟುನ ಬಿಡ್ಸೋದಕ್ಕೆ ಒಬ್ರಿಂದ ಮಾತ್ರ ಸಾಧ್ಯ. ಆಕ್ಚುಲಿ ನಾವು ಎಷ್ಟೋ ಜಿಲ್ಲೆಗಳಿಗೆ ಹೋದ್ವಲ್ಲ, ಸುಮಾರು ಕಡೆ ಈ ಆಟನ ಆಡಿಸಿದ್ವಿ. ಎಷ್ಟೋ ಜನಕ್ಕೆ ಆಟ ಹೆಂಗೆ ಆಡೋದು ಅಂತ ಗೊತ್ತಾಗ್ತಿಲ್ಲ. ಬರೀ ಮಾದಪ್ಪನ ಬೆಟ್ಟದಲ್ಲಿ ಮಾದಪ್ಪನ ಆಶೀರ್ವಾದದಿಂದ ಒಬ್ರು ಮಾತ್ರ ಇದನ್ನ ಕರೆಕ್ಟ್ ಆಗಿ ಬಿಡಿಸಿದ್ರು. ಹೌದ್ರಿ. ಈಗ ಇದನ್ನ ಬಿಡ್ಸೋದಕ್ಕೆ ಸಾಧ್ಯ ಇರೋದು ನಮ್ಮ ಗಂಟ್ ಆಫೀಸರ್ಗೆ ಮಾತ್ರ. ಈಗ ಗಂಟನ್ ಹೆಂಗ್ ಬಿಡ್ಸೋದು ಅಂತ ಕಾಕಾರ್ ಹೇಳ್ಕೊಡ್ತಾರ ನೋಡ್ರಿ ಅಪ್ಪ. ದಿಕ್ಕೆಟ್ಟು ನಿಂತಾಗ ಎಕ್ಕುಟ್ಟಿ ಹೋದಾಗ ಸಂಕಟ ಬಂದ್ರೆ ಸ್ವಾಮಿ ಅಂದೆ ಅಂತಾರೆ, ಸ್ವಾಮಿ ಹಿಂದೆ ಅಂತಾರೆ. ಕಾಕಾರ್ಗೆ ಬರ್ಲಿ ಚಪ್ಪಾಳೆ. ನೋಡಿದ್ರೆ ನಮ್ ಕಾಕ ಅವ್ರು ಹೆಂಗ್ ಬಿಡ್ಸಿದ್ರು ಅಂತ. ನಿಮಗ್ ಡೌಟ್ ಇತ್ತಲ್ಲ ಬಿಡ್ಸಕ್ ಸಾಧ್ಯನೇ ಇಲ್ಲ ಅಂತ. ಆದ್ರೆ ಬಿಡಿಸ್ಬೋದು. ಇವ್ರು ನೋಡಿ ಇನ್ನೂ ಆಟ ಆಡ್ತಾವ್ರೆ. ಸರ್, ಇದು ಆರೋಗ್ಯಕ್ಕೆ ಹಾನಿಕಾರಕ. ಯಾಕಂದ್ರೆ ಜೀವನದಲ್ಲಿ ಮದ್ವೆ ಆದ್ಮೇಲೆ ಬ್ರಹ್ಮಗಂಟಲ್ಲಿ ಯಾವಾಗ್ಲೂ ಹಿಂಗೆ ಖುಷಿಯಾಗಿರ್ಬೇಕು. ಇದು ಸುಮ್ನೆ ನಾವು ಆಟ ಆಡಕ್ ಮಾತ್ರ ಮಾಡ್ಸಿದ್ದು. ಮನೇಲಿ ಮತ್ತೆ ಟ್ರೈ ಮಾಡ್ಬೇಡಿ. ಹಾಗೆ ಆಟದಲ್ಲೂ ಕೂಡ ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರಿ. ಹಾಗಾಗಿ ನಿಮ್ಗೆ ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ಅತ್ತೆ ಮಕ್ಕಳ, ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್. ಈಗ ಕೊನೆಯ ಆಟ, ಜೀವನ ಅನ್ನೋ ಜಂಜಾಟದಲ್ಲಿ ಈಗ ಆಡೋಣ ಹಗ್ಗ ಜಗ್ಗಾಟ. ಈಗ ಹಗ್ಗ ಜಗ್ಗಾಟ ಆಡ್ಬೇಕು. ಹಗ್ಗ ಜಗ್ಗಾಟದ ರೂಲ್ಸ್ ನಿಮಗೆ ಗೊತ್ತಿರುತ್ತೆ. ಇಟ್ ಇಸ್ ವೆರಿ ಸಿಂಪಲ್. ದಾರ ಇರುತ್ತೆ, ಅದ್ರ ಮಧ್ಯೆ ಒಂದ್ ಮಾರ್ಕ್ ಇರುತ್ತೆ. ನಾನ್ 1 2 3 ಸ್ಟಾರ್ಟ್ ಅಂದ ತಕ್ಷಣ ನೀವು ಎಳೆಯಕ್ ಶುರು ಮಾಡ್ತೀರಿ. ಆ ದಾರ ಯಾವ ಕಡೆ ಹೋಗುತ್ತೋ ಅವರು ವಿನ್ನರು. ಅಂದ್ರೆ ಆ ಮಾರ್ಕ್ ಯಾವ ಕಡೆ ಹೋಗುತ್ತೋ ಅವರು ವಿನ್ನರು. ಈ ಕಡೆ ಹೋದ್ರೆ ನೀವ್ ವಿನ್ನರು, ಆ ಕಡೆ ಹೋದ್ರೆ ಅವ್ರು ವಿನ್ನರು. ಈ ಕಡೆ ಟೀಮಿನ ಕ್ಯಾಪ್ಟನ್ ಒನ್ ಅಂಡ್ ಓನ್ಲಿ ಮಹಾಲಕ್ಷ್ಮಿ ಸುಮಾ ಅವರು. ಈ ಕಡೆ ಟೀಮಿನ ಕ್ಯಾಪ್ಟನ್ ನಮ್ಮ ಸಿಡ್ಕಣ್ಣ ಈರಣ್ಣ ಅವರು. ಇದು ಬೆಸ್ಟ್ ಆಫ್ 3. ಈ ಕಡೆ ಟೀಮು ನೀವು 10 ಜನ, ಈ ಕಡೆ ಟೀಮು ನೀವು 10 ಜನ. ಓಕೆನಾ? 3 ರೌಂಡ್ ಇರ್ತದೆ. 2 ಆಟದಲ್ಲಿ ಒಂದೇ ಟೀಮ್ ಗೆತ್ತು ಅಂದ್ರೆ ಅಲ್ಲಿಗೆ ಆಟ ಮುಗೀತು. ಒಂದ್ ಆಟದಲ್ಲಿ ನೀವು, ಒಂದ್ ಆಟದಲ್ಲಿ ಅವ್ರು ಗೆತ್ತು ಅಂದ್ರೆ ಕೊನೆ ಆಟ ಇರ್ತದೆ. ಅರ್ಥ ಆತಲ್ಲೇನ್ರಿ? ಅಲ್ಲ ರೀ, ಆ ಕಡೆ ಜೆಂಟ್ಸ್ ಬಾಳ ಇದಾರೆ. ಆ ಕಡೆಗೆ ಜೆಂಟ್ಸ್ ಬಾಳ ಇದಾರೆ. ಆ ಕಡೆ ನೋಡ್ರಿ. 1 2 3 4 5. ನೀವು 1 2 3 4 5. ಅಲ್ಲ ಅವ್ನು ನೋಡ್ರಿ, ಅವ್ನು ಹೆಂಗದ ಲಾಸ್ಟ್ ಇದ್ದವನು ನೋಡ್ರಿ. ನಿಮ್ ಮೇಲೆ ಎಂತ ಅಪವಾದ ಹೊರಸ್ತಾ ಇದಾರೆ ಈರಣ್ಣ ಅವರು. ಅವ್ರು ಹೆಂಗಿದಾರ ನೋಡು, ನಾವ್ ಹೆಂಗಿದೀವಿ ನೋಡು. ನೀವು ರೊಟ್ಟಿ ತಿಂತೀರಿ, ಅವರು ಚೆನ್ನಾಗಿ ತಟ್ಟಿ ತುಂಬಾ ತಿಂತಾರ್ರಿ. ಅದಕ್ಕೆ ಅವ್ರು ಗಟ್ಟಿ ಮುಟ್ಟದಾರೆ ಅಲ್ಲ ಸರ್? ತೋರಿಸಿ ಒಂದ್ಸಲ ಹಿಂಗೆ. ವೆರಿ ಗುಡ್. ಈಗ ಹಗ್ಗ ತರ್ತೀನಿ. ಈ ಮಾರ್ಕು ಈ ಕಡೆ ಬಂದ್ರೆ ನೀವ್ ಗೆಲ್ತೀರಿ, ಈ ಮಾರ್ಕು ಆ ಕಡೆ ಹೋದ್ರೆ ಅವ್ರು ಗೆಲ್ತಾರೆ. ಓಕೆನಾ? ನಿಮ್ಮ ಸಮಯ ಶುರು ಆಗುತ್ತೆ. 3 2 1.
ಗೆದ್ದಿದ್ದಾರೆ. ಈ ಸುತ್ತಲ್ಲೂ ಅವರೇ ಗೆದ್ರೆ ಅವರೇ ವಿನ್ನರು. ಈ ಸುತ್ತಲ್ಲಿ ನೀವ್ ಗೆದ್ರೆ ಟೈ ಬ್ರೇಕರ್. ರೆಡಿನಾ? ನಿಮ್ಮ ಸಮಯ ಶುರು ಆಗುತ್ತೆ. 3, 2, 1. ಆಯ್ತಾ? ಬರ್ರಿ. ಅಲ್ಲ ಈರಣ್ಣವ್ರೆ, ಏನ್ ಆಗ್ತಿದೆ ಜೀವನದಲ್ಲಿ? ಅಲ್ಲ ಇವ್ರನ್ನೆಲ್ಲ ಊರಿಂದ ಆಚೆಗೆ ಕರ್ಕೊಂಡು ಹೋಗ್ತಾ ಇದ್ರಿ ನೀವು, ಒಟ್ಟಿಗೆ ಊರಾಚೆ ಹಾಕ್ಬಿಡೋಣ ಅಂತ. ಯಾಕೆ ಪಾಪ ಹೆಂಡತಿ ಮೇಲೆ ಅಷ್ಟೊಂದು ಕೋಪ ನಿಮ್ಗೆ? ಅಲ್ಲ ಆಟ ಸರಿ, ನೀವ್ ಗೆದ್ದಾದ್ಮೇಲೂ ಹಾಕಿ ಎಳಿತಾ ಇದೀರಾ. ಅವ್ರದ್ದು ನೋಡ್ಬೇಕು. ಇವ್ರು ಗೆದ್ದಾಗಿದೆ, ಅವ್ರು ವಾಪಸ್ ಹೇಳ್ಕೊಂಡು ನಮ್ಮನೆ ಊರಾಚೆ ಹಾಕ್ತೀಯ, ನೀನು ಊರಾಚೆ ಹಾಕ್ತೀನಿ ನಡಿ ಅಂತ ಇವ್ರು. ಬಟ್ ಈ 2ನೇ ಸುತ್ತಿನಲ್ಲೂ ಗೆದ್ದಿರೋದು ಈರಪ್ಪ ಮತ್ತು ತಂಡ. 2 ಅಂಕಗಳಿಂದ ಈ ಆಟನ ಗೆದ್ದಿರೋದು ವೀರಪ್ಪ ಮತ್ತು ತಂಡ. ಚಿನ್ನಿ, ಅಮ್ಮಂಗ ಆಪೋಸಿಟ್ ಆಗಿ ನಿಂತ್ಕೊಂಡು ಆಟ ಆಡ್ದೆ, ಹೆಂಗ ಅನ್ನಿಸ್ತಾ? ಖುಷಿ ಆಯ್ತು. ಆಕ್ಚುಲಿ ಮನೆ ಮಹಾಲಕ್ಷ್ಮಿ ತಂಡ ಇವ್ರ ಫ್ಯಾಮಿಲಿಗೆ ಬರ್ಬೇಕು ಅಂತ ಅಪ್ಲಿಕೇಶನ್ ಹಾಕಿದ್ದು ಈ ಮೇಡಮ್ ಅಲ್ಲ, ಈ ಸ್ಮಾಲ್ ಮೇಡಮ್ ಅಂತ. ಹೌದಾ? ನಮ್ ಕಾರ್ಯಕ್ರಮ ನೋಡ್ತೀಯಾ? ಹಾ, ನೋಡ್ತೀನಿ. ಇಷ್ಟ ಆಗತ್ತಾ ನಿನ್ಗೆ? ನಾವ್ ಬರ್ಬೇಕು ಅಂತ ಆಸೆ ಇತ್ತಾ? ಬಂದ್ವಿ, ಖುಷಿ ಆಯ್ತಾ? ಖುಷಿ ಆಯ್ತು. ವೆರಿ ಗುಡ್. ನನ್ಗೂ ಕೂಡ ನಿಮ್ ಇಡೀ ಕುಟುಂಬದ ಜೊತೆ ಇಷ್ಟೊತ್ತು ಕಾಲ ಕಳೆದು ನಿಮ್ಗಳ ವಿಷಯಗಳು ತಿಳ್ಕೊಂಡು ಬಹಳ ಖುಷಿ ಆಯ್ತು. ಸುಮಾರು ನಿಮ್ಗೆ ಹೇಗೆ ಅನ್ನಿಸ್ತು? ಚೆನ್ನಾಗಿ ಆಟ ಆಡಿದ್ವಿ ಮೇಡಮ್, ತುಂಬಾ ಖುಷಿ. ಇದೇ ಖುಷಿಲಿ ಜೀ ಕನ್ನಡದ ಕಡೆಯಿಂದ ನಿಮ್ಗೆ ಒಂದು ಪುಟ್ಟ ಗೌರವ ಇದೆ. ಅತ್ತೆ ಮಕ್ಕಳ, ಅರುಣಾ ಸಿಲ್ಕ್ ಪ್ಯಾರಡೈಸ್, ಮೋದಿ ಹಾಸ್ಪಿಟಲ್ ರೋಡ್, ರಾಜಾಜಿನಗರ, ಬೆಂಗಳೂರು. ಇವ್ರ ಕಡೆನ ಒಂದು ಬ್ಯೂಟಿಫುಲ್ ಆಗಿರೋ ಸೀರೆ ನಿಮ್ಗೋಸ್ಕರ. ಕಂಗ್ರಾಚುಲೇಷನ್. ಹಾಗೆ ಈ ಇಡೀ ಕುಟುಂಬ ಯಾವಾಗ್ಲೂ ಹೀಗೆ ಖುಷಿಯಾಗಿ ನಗ್ನಗ್ತಾ ಇರ್ಬೇಕು ಅಂಡ್ ಯಾವಾಗ್ಲೂ ನಮ್ ನೆನಪು ನಿಮ್ ಜೊತೆ ಉಳಿಬೇಕು ಅಂತ ಈ ಫ್ಯಾಮಿಲಿ ಫೋಟೋ ನಿಮ್ಗಾಗಿ ತಗೊಳ್ಳಿ. ಮನೆ ಮಹಾಲಕ್ಷ್ಮಿಯಲ್ಲಿ ಸುಮಾ ಅವರು ಮಹಾಲಕ್ಷ್ಮಿಯಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅನ್ನೋದಕ್ಕೆ ಕಾರಣ ನಮ್ಮ ಈ ಪುಟ್ಟ ಮಹಾಲಕ್ಷ್ಮಿ ದೀಪಿಕಾ. ಸೊ ದೀಪಿಕಾ, ನಿನ್ ಕೈಯಾರೆ ನಿನ್ ತಾಯಿಗೆ ಹಾಕ್ಬೇಕು. ಮಾಮ್, ಸೊ ನನ್ನನ್ನು ಇಷ್ಟೊತ್ತು ನಿಮ್ಮ ಮನೆಯಲ್ಲಿ ಒಬ್ಳನ್ನಾಗಿಸ್ಕೊಂಡು ಆಟ ಆಡಿದ್ದಕ್ಕೆ, ಮಾತಾಡಿದ್ದಕ್ಕೆ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳು. ಆ ದೇವರು ನಿಮ್ಮನ್ನ ಯಾವಾಗ್ಲೂ ಹೀಗೆ ಖುಷಿಯಾಗಿ ನಗ್ನಗ್ತಾ ಆರೋಗ್ಯವಾಗಿ ಇಡೋ ಹಾಗೆ ಮಾಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದೇ ತರ ಮುದ್ದಾದ ಕುಟುಂಬದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಾನ್ ನಿಮ್ಮನ್ನ ಶಾರ್ಪ್ 1 ಗಂಟೆಗೆ ಭೇಟಿ ಆಗ್ತೀನಿ. ಮುಖದಲ್ಲಿ ನಗು ಇರ್ಲಿ, ಮನ್ಸಲ್ಲಿ ಖುಷಿ ಇರ್ಲಿ, ನಿಮ್ ಪ್ರೀತಿ ನಮ್ಮ ಮೇಲೆ ಸದಾ ಹೀಗೆ ಇರ್ಲಿ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮಹಾಲಕ್ಷ್ಮಿ ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಹೋಗ್ ಬರ್ತೀವಿ. ನಮಸ್ಕಾರ.